ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ಮಹತ್ವದ ವಿಡಿಯೋದಲ್ಲಿ ನಾವು ನಿಮಗಾಗಿ ಶ್ರೀಮದ್ ಭಗವದ್ಗೀತೆಯ 21 ಅಮೂಲ್ಯ ವಿಚಾರಗಳನ್ನು ತಂದಿದ್ದೇವೆ. ಇವುಗಳನ್ನು ಕೇಳಿದ ನಂತರ ನಿಮ್ಮ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರಗಳು ಮತ್ತು ಸಮಸ್ಯೆಗಳಿಗೆ ಉತ್ತರಗಳು ಸಿಗುತ್ತವೆ. ಸ್ನೇಹಿತರೆ, ಮೊದಲನೆಯದಾಗಿ ನಾನು ನಿಮಗೆ ಹೃತ್ಪೂರ್ವಕ ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಏಕೆಂದರೆ ನೀವು ಬಹಳ ಅದೃಷ್ಟಶಾಲಿಗಳು. ಭಗವಾನ್ ಶ್ರೀಕೃಷ್ಣನ ಪ್ರೇರಣೆಯಿಂದಲೇ ನೀವು ಶ್ರೀಮದ್ ಭಗವದ್ಗೀತೆಯ ಈ ಅಮೂಲ್ಯ ವಿಚಾರಗಳ ವಿಡಿಯೋವನ್ನು ನೋಡಲು ನಿರ್ಧರಿಸಿದ್ದೀರಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ ಮತ್ತು ಶಾಂತ ಮನಸ್ಸಿನಿಂದ ಇದರ ಮಾತುಗಳನ್ನು ಕೇಳಿ ಮತ್ತು ಅರ್ಥ ಮಾಡಿಕೊಂಡ ನಂತರ ನಿಮ್ಮ ಆಲೋಚನೆಗಳು ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿದೆ. ಈ 21 ಉಪದೇಶಗಳು 21ನೇ ಉಪದೇಶದಿಂದ ಪ್ರಾರಂಭವಾಗಿ ಮೊದಲ ಉಪದೇಶದಲ್ಲಿ ಕೊನೆಗೊಳ್ಳುತ್ತವೆ. ಈ 21 ವಿಷಯಗಳನ್ನು ವಿಡಿಯೋದ ಕೊನೆಯವರೆಗೂ ಗಮನವಿಟ್ಟು ಕೇಳುವವರಿಗೆ ತಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಎಂದು ನಾನು ಖಾತರಿಯೊಂದಿಗೆ ಹೇಳಬಲ್ಲೆ. ಅವರು ಪಡೆಯಲು ಬಯಸುವ ಎಲ್ಲವೂ ಅವರಿಗೆ ಸಿಗುತ್ತದೆ. ಆದ್ದರಿಂದ ಈ ವಿಡಿಯೋದಲ್ಲಿ ಒಂದೇ ಒಂದು ವಿಚಾರವನ್ನು ತಪ್ಪಿಸಿಕೊಳ್ಳಬೇಡಿ ಮತ್ತು ಈ ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ಕೇಳಿ. ಹಾಗಾದರೆ ಪ್ರಾರಂಭಿಸೋಣ. ಶ್ರೀಮದ್ ಭಗವದ್ಗೀತೆಯ 21ನೇ ಉಪದೇಶವು ಹೀಗಿದೆ: ನಿಮ್ಮೊಂದಿಗೆ ಅಧರ್ಮ ಮಾಡುವ, ಪಾಪ ಮಾಡುವ, ತಪ್ಪು ಮಾಡುವ ವ್ಯಕ್ತಿಗೆ ಖಂಡಿತವಾಗಿಯೂ ದಂಡ ನೀಡಬೇಕು. ಯಾರ ಅನ್ಯಾಯವನ್ನು ಸಹಿಸಬಾರದು. ನೀವು ಅದನ್ನು ಸಹಿಸಿದ್ದರೆ ಅವರು ನಿಮ್ಮೊಂದಿಗೆ ಇನ್ನೂ ಹೆಚ್ಚು ತಪ್ಪು ಮಾಡುತ್ತಲೇ ಇರುತ್ತಾರೆ. ನೀವು ಅದನ್ನು ಸಹಿಸಿದ್ದರೆ ಅವರ ಪಾಪದಲ್ಲಿ ನೀವು ಸಹ ಪಾಲುದಾರರಾಗುತ್ತೀರಿ. ಮಹಾಭಾರತ ಯುದ್ಧ ಪ್ರಾರಂಭವಾಗುವ ಮೊದಲು ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ನಾನು ಯಾರೊಂದಿಗೆ ಯುದ್ಧ ಮಾಡಲು ಹೋಗುತ್ತಿದ್ದೇನೆ? ಇವರೆಲ್ಲರೂ ನನ್ನ ಸಹೋದರರು, ನನ್ನ ಗುರುಗಳು. ನಾನು ಅವರ ಎದುರು ಹೇಗೆ ಶಸ್ತ್ರಾಸ್ತ್ರಗಳನ್ನು ಹಿಡಿಯಲಿ? ಅವರನ್ನು ಹೇಗೆ ಕೊಲ್ಲಲಿ? ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ನೀನು ಯಾರನ್ನು ನಿನ್ನವರು ಎಂದು ತಿಳಿಯುತ್ತಿದ್ದೀಯೋ ಅವರೆಲ್ಲರೂ ಅಧರ್ಮಿಗಳು. ಅವರು ಪಾಪದ ಪಕ್ಷದಲ್ಲಿ ನಿಂತಿದ್ದಾರೆ ಮತ್ತು ನೀನು ಅವರನ್ನು ಕೊಲ್ಲದಿದ್ದರೆ, ಅವರೊಂದಿಗೆ ಯುದ್ಧ ಮಾಡದಿದ್ದರೆ ಸಮಾಜದಲ್ಲಿ ಇನ್ನೂ ಹೆಚ್ಚು ಪಾಪಗಳು ಹೆಚ್ಚಾಗುತ್ತವೆ. ಏಕೆಂದರೆ ಯಾರು ಅಂತಹ ಪಾಪಿಗಳನ್ನು ತಡೆಯದಿದ್ದರೆ ಅವರು ಇನ್ನೂ ಹೆಚ್ಚು ಪಾಪಗಳನ್ನು ಮಾಡುತ್ತಾರೆ. ಹಾಗೆಯೇ ಯಾರಾದರೂ ನಿಮ್ಮೊಂದಿಗೆ ತಪ್ಪು ಮಾಡಿದಾಗ, ನಿಮಗೆ ನೋವುಂಟು ಮಾಡಿದಾಗ, ದುಃಖವನ್ನುಂಟು ಮಾಡಿದಾಗ ಮತ್ತು ನೀನು ಸುಮ್ಮನಿದ್ದಾಗ ಎದುರಿಗಿರುವವರ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅವರು ನಿನ್ನನ್ನು ದುರ್ಬಲ ಎಂದು ಭಾವಿಸುತ್ತಾರೆ ಮತ್ತು ನಿನ್ನೊಂದಿಗೆ ತಪ್ಪು ಮಾಡುವುದು ತಮ್ಮ ಹಕ್ಕು ಎಂದು ಭಾವಿಸುತ್ತಾರೆ. ಆದರೆ ನೀವು ಅವರ ತಪ್ಪು ನಡವಳಿಕೆಯನ್ನು, ಅವರ ಅಧರ್ಮವನ್ನು ತಡೆದು ಅದನ್ನು ವಿರೋಧಿಸಿದಾಗ ಅವರು ತಮ್ಮ ಮಿತಿಯಲ್ಲಿರಲು ಕಲಿಯುತ್ತಾರೆ. ಇದು ಕಲಿಯುಗ. ಈ ಸಮಯದಲ್ಲಿ ನೀವು ಸಂತೋಷವಾಗಿರಬೇಕಾದರೆ ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಬೇಕು. ಯಾರಾದರೂ ನಿಮ್ಮೊಂದಿಗೆ ತಪ್ಪು ಮಾಡಿದರೆ ಅದನ್ನು ಎಂದಿಗೂ ಸಹಿಸಬಾರದು, ಬದಲಾಗಿ ಅದನ್ನು ಎದುರಿಸಬೇಕು. ಶ್ರೀಮದ್ ಭಗವದ್ಗೀತೆಯ 20ನೇ ಉಪದೇಶವು ಹೀಗಿದೆ: ಮನುಷ್ಯನು ಯಾವಾಗಲೂ ತನ್ನ ಕರ್ಮದ ಮೇಲೆ ಗಮನ ಹರಿಸಬೇಕು. ಜನರು ಏನು ಹೇಳುತ್ತಾರೆ ಅಥವಾ ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಅಲ್ಲ. ಏಕೆಂದರೆ ನಾವು ಜನರು ಏನು ಯೋಚಿಸುತ್ತಾರೆ ಎಂದು ಚಿಂತಿಸಿದಾಗ ನಾವು ನಮ್ಮ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ. ಒಮ್ಮೆ ಹಣ್ಣು ಮಾರುವವನು ಮಾರುಕಟ್ಟೆಯಲ್ಲಿ ಕುಳಿತು ಹಣ್ಣುಗಳನ್ನು ಮಾರುತ್ತಿದ್ದನು. ಅವನು ತನ್ನ ಹಿಂದೆ ಒಂದು ಫಲಕವನ್ನು ಹಾಕಿದ್ದನು. ಅದರ ಮೇಲೆ ಚಾಕುವಿನಿಂದ ಇಲ್ಲಿ ತಾಜಾ ಹಣ್ಣುಗಳನ್ನು ಮಾರಲಾಗುತ್ತದೆ ಎಂದು ಬರೆದಿತ್ತು. ಒಬ್ಬ ಗ್ರಾಹಕನು ಅವನಿಗೆ ಹೇಳಿದನು, ನೀನು ಇಲ್ಲಿ ಕುಳಿತಿರುವುದು ನಮಗೆ ಗೊತ್ತು, ಅಲ್ಲಿ ಅಲ್ಲ. ಈ ಸಾಲಿನಲ್ಲಿ, ಈ ವಾಕ್ಯದಲ್ಲಿ ಇಲ್ಲಿ ಅಳಿಸಿ ಹಾಕು. ಹಣ್ಣು ಮಾರುವವನು ಆ ಪದವನ್ನು ಅಳಿಸಿ ಹಾಕಿದನು ಮತ್ತು ಫಲಕದ ಮೇಲೆ ಹಣ್ಣುಗಳನ್ನು ಮಾರಲಾಗುತ್ತದೆ ಎಂದು ಉಳಿತು. ಈಗ ಇನ್ನೊಬ್ಬ ಗ್ರಾಹಕನು ಹೇಳಿದನು, ನೀವು ತಾಜಾ ಹಣ್ಣುಗಳನ್ನು ಮಾರುತ್ತೀರಿ ಎಂದು ನಮಗೆ ಗೊತ್ತು, ಕೊಳಿತ ಹಣ್ಣುಗಳನ್ನು ಮಾರುವುದಿಲ್ಲವಲ್ಲ. ಆದ್ದರಿಂದ ಈ ವಾಕ್ಯದಿಂದ ತಾಜಾ ಅಳಿಸಿ ಹಾಕು. ಹಣ್ಣು ಮಾರುವವನು ತಾಜಾ ಪದವನ್ನು ಅಳಿಸಿ ಹಾಕಿದನು ಮತ್ತು ಫಲಕದ ಮೇಲೆ ಹಣ್ಣುಗಳನ್ನು ಮಾರಲಾಗುತ್ತದೆ ಎಂದು ಉಳಿತು. ಈಗ 3ನೇ ಗ್ರಾಹಕನು ಬಂದು ಹೇಳಿದನು, ನೀವು ಹಣ್ಣುಗಳನ್ನೇ ಮಾರುತ್ತಿರುವುದು ನಮಗೆ ಕಾಣುತ್ತಿದೆ. ಇದನ್ನು ಬರೆಯುವ ಅಗತ್ಯವೇನಿದೆ? ಇದರಲ್ಲಿ ಹಣ್ಣು ಅನ್ನು ತೆಗೆದುಹಾಕು. ಹಣ್ಣು ಮಾರುವವನು ಹಾಗೆಯೇ ಮಾಡಿದನು ಮತ್ತು ಈಗ ಇಲ್ಲಿ ಮಾರಲಾಗುತ್ತದೆ ಎಂದು ಉಳಿದಿತ್ತು. ಆಗ ಮತ್ತೊಬ್ಬ ಗ್ರಾಹಕನು ಬಂದು ಫಲಕವನ್ನು ಓದಿ ಹಣ್ಣು ಮಾರುವವನಿಗೆ ಹೇಳಿದನು, ಹಿಂದೆ ಏನು ಬರೆದಿದ್ದೀಯಾ? ಮಾರಲಾಗುತ್ತದೆ. ನೀನು ಮಾರಲು ಕುಳಿತಿರುವುದು ನಮಗೆ ಗೊತ್ತು, ಉಚಿತವಾಗಿ ಹಂಚುತ್ತಿಲ್ಲವಲ್ಲ. ಹೋಗು, ಅದನ್ನು ಅಳಿಸಿ ಹಾಕು. ಪಾಪ ಹಣ್ಣು ಮಾರುವವನು ಉಳಿದ ಪದಗಳನ್ನು ಅಳಿಸಿ ಹಾಕಿದನು ಮತ್ತು ಈಗ ಆ ಫಲಕವು ಖಾಲಿಯಾಗಿತ್ತು. ಆಗ ಮತ್ತೊಬ್ಬ ವ್ಯಕ್ತಿ ಬಂದು ಹಣ್ಣು ಮಾರುವವನಿಗೆ ಹೇಳಿದನು, ನಿಮಗೆ ಹುಚ್ಚು ಹಿಡಿದಿದೆಯೇನು? ಈ ಫಲಕದ ಮೇಲೆ ನೀನು ಏನನ್ನೂ ಬರೆದಿಲ್ಲಬೇಕೆ? ಆದ್ದರಿಂದ ಸ್ನೇಹಿತರೆ, ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಅಭಿಪ್ರಾಯವಿರುತ್ತದೆ ಮತ್ತು ಜನರು ಇತರರಿಗೆ ಸಲಹೆ ನೀಡುವಲ್ಲಿ ನಿಸ್ಸೀಮರಾಗಿರುತ್ತಾರೆ. ನೀವು ಯಾರ ಸಲಹೆಯನ್ನು ಕೇಳಬೇಡಿ ಎಂದು ನಾವು ಹೇಳುತ್ತಿಲ್ಲ. ಅವರ ಅಭಿಪ್ರಾಯಗಳನ್ನು ಕೇಳುತ್ತಾ
ನಿಮ್ಮ ಅಭಿಪ್ರಾಯವನ್ನು ಮರೆಯಬೇಡಿ ಎಂದು ಮಾತ್ರ ಹೇಳುತ್ತಿದ್ದೇವೆ. ಆದ್ದರಿಂದ ಸೋತವರ ಸಲಹೆಗಳನ್ನು ಕೇಳಿ ಮತ್ತು ಗೆದ್ದವರ ಅನುಭವವನ್ನು ಕೇಳಿ, ಆದರೆ ನಿಮ್ಮ ಸ್ವಂತ ಬುದ್ಧಿಯನ್ನು ಬಳಸಿ. ನಾವು ತಪ್ಪು ಮಾಡಿದರೆ ಏನಾಗಬಹುದು ಎಂದು ಭಯಪಡಬೇಡಿ, ಏಕೆಂದರೆ ತಪ್ಪುಗಳಿಂದಲೇ ಕಲಿಯುವಿರಿ. ತಪ್ಪುಗಳಿಂದಲೇ ನಿಮ್ಮ ಸ್ವಂತ ಅನುಭವ ಬರುತ್ತದೆ. ಇಂದು ಸೋಲುವಿರಿ, ನಾಳೆ ಗೆಲ್ಲುವಿರಿ. ಜನರು ನಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂದು ನಾವೇ ಯೋಚಿಸಿದರೆ ಅವರೇನು ಯೋಚಿಸುತ್ತಾರೆ? ಅದಕ್ಕಾಗಿಯೇ ಹೇಳುತ್ತಾರೆ, ಅತ್ಯಂತ ದೊಡ್ಡ ರೋಗ ಜನರು ಏನು ಹೇಳುತ್ತಾರೆ ಎಂದು. ಶ್ರೀಮದ್ ಭಗವದ್ಗೀತೆಯ 19ನೇ ಉಪದೇಶವು ಹೀಗಿದೆ: ಒಬ್ಬ ಮನುಷ್ಯನು ಜೀವನದಲ್ಲಿ ಯಾವಾಗಲೂ ಒಳಗಿನಿಂದ ಸಂತೋಷವಾಗಿರುತ್ತಾನೆ ಎಂದು ಭಾವಿಸಿದರೆ ಅವನು ಯಶಸ್ವಿ. ಹೊರಗಿನಿಂದ ಎಲ್ಲರೂ ಸಂತೋಷವಾಗಿ ಕಾಣುತ್ತಾರೆ, ಆದರೆ ಒಳಗಿನಿಂದ ಮನುಷ್ಯನು ಅಶಾಂತಿಯಿಂದ ತುಂಬಿರುತ್ತಾನೆ. ಬಹಳಷ್ಟು ಹಣ ಗಳಿಸಿದ, ಯಶಸ್ಸು ಗಳಿಸಿದ, ಆದರೆ ಆ ಯಶಸ್ಸು ನಿಜವಾದ ಯಶಸ್ಸು ಅಲ್ಲ. ನಿಮ್ಮ ಮನಸ್ಸು ಸಂತೋಷವಾಗಿರುವಾಗ ಮಾತ್ರ ನಿಜವಾದ ಯಶಸ್ಸು ಎಂದು ಪರಿಗಣಿಸಲಾಗುತ್ತದೆ. ಸಂತೋಷವನ್ನು ಪಡೆಯಲು ನಾವು ಇಡೀ ಜೀವನ ಭೌತಿಕ ಸಂಪನ್ಮೂಲಗಳನ್ನು ಸಂಗ್ರಹಿಸುವಲ್ಲಿ ತೊಡಗಿದ್ದೇವೆ. ಹಣ, ಕಾರು, ಬಂಗಲೆ ಇತ್ಯಾದಿಗಳನ್ನು ಪಡೆಯುವ ಓಟದಲ್ಲಿ ತೊಡಗಿದ್ದೇವೆ. ಇವುಗಳನ್ನು ಪಡೆಯುವುದರಿಂದ ನಮಗೆ ಸಂತೋಷ ಸಿಗುತ್ತವೆ ಎಂದು. ಆದರೆ ವಾಸ್ತವದಲ್ಲಿ ಅಂತಹ ಭೌತಿಕ ಸಂಪನ್ಮೂಲಗಳನ್ನು ಪಡೆದಾಗ ಸಿಗುವ ಸಂತೋಷವು ಅಲ್ಪಾವಧಿಗೆ ಮಾತ್ರ ಇರುತ್ತದೆ. ಆ ಸಂಪನ್ಮೂಲ ಸಿಕ್ಕ ತಕ್ಷಣ ನಮ್ಮ ಮನಸ್ಸು ಮತ್ತೊಂದು ಸಂಪನ್ಮೂಲವನ್ನು ಪಡೆಯಲು ತೊಂದರೆಗೊಳ್ಳಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿಯೇ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ಮನುಷ್ಯನು ತನ್ನ ಆಸೆಗಳನ್ನು ನಿಯಂತ್ರಿಸಿ ಅವುಗಳನ್ನು ತ್ಯಾಗ ಮಾಡಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡೆದಾಗ ಮಾತ್ರ ನಿಜವಾದ ಸಂತೋಷವನ್ನು ಪಡೆಯಬಹುದು. ದೇವರ ಭಕ್ತಿಯನ್ನು ಮಾಡುವ ಮನುಷ್ಯ ಎಲ್ಲ ಆಸೆಗಳಿಂದ ಮುಕ್ತನಾಗಿ ಸುಖ ಮತ್ತು ದುಃಖಗಳನ್ನು ಸಮಾನ ಭಾವದಿಂದ ನೋಡುತ್ತಾನೆ. ಅವನು ಒಳಗಿನಿಂದ ಆನಂದ ಮತ್ತು ಸಂತೋಷವನ್ನು ಪಡೆಯುತ್ತಾನೆ. ಸ್ನೇಹಿತರೆ, ನಾವು 18ನೇ ಉಪದೇಶಕ್ಕೆ ಹೋಗುವ ಮೊದಲು ನೀವು ಈ ವಿಡಿಯೋದಿಂದ ಏನಾದರೂ ಕಲಿಯುತ್ತಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನೀವು ಈ ಚಾನೆಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸುತ್ತೇವೆ. ಹಾಗಾದರೆ ಮುಂದೆ ಹೋಗೋಣ. ಶ್ರೀಮದ್ ಭಗವದ್ಗೀತೆಯ 18ನೇ ಉಪದೇಶವು ಹೀಗಿದೆ: ಜೀವನದಲ್ಲಿ ಮೋಸವನ್ನು ತಮ್ಮವರೇ ಮಾಡುತ್ತಾರೆ, ಏಕೆಂದರೆ ಅವರಿಗೆ ನಿಮ್ಮ ದೌರ್ಬಲ್ಯಗಳು ತಿಳಿದಿರುತ್ತವೆ. ಹೊರಗಿನವರು ನಿಮ್ಮನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ, ಏಕೆಂದರೆ ಅವರಿಗೆ ನಿಮ್ಮ ಬಗ್ಗೆ ತಿಳಿದಿರುವುದಿಲ್ಲ. ನಿಮಗೆ ಎಲ್ಲಿ ನೋವುಂಟು ಮಾಡಬೇಕು ಎಂದು ಅವರಿಗೆ ಗೊತ್ತಿರುವುದಿಲ್ಲ. ಆದರೆ ನಿಮ್ಮ ಸ್ವಂತವರು, ನಿಮ್ಮ ಆಪ್ತರು ನಿಮ್ಮ ದೌರ್ಬಲ್ಯ ಏನು ಎಂದು ಬಹಳ ಆಳವಾಗಿ ತಿಳಿದಿರುತ್ತಾರೆ. ಇವರಿಗೆ ನೋವುಂಟು ಮಾಡಲು, ಇವರನ್ನು ಕೆಳಗಿಳಿಸಲು, ಇವರಿಗೆ ನೋವು ಕೊಡಲು ಏನು ಮಾಡಬೇಕು ಎಂದು ಅವರಿಗೆ ತಿಳಿದಿರುತ್ತದೆ. ಇದು ಕಲಿಯುಗ. ಈ ಯುಗದಲ್ಲಿ ಹೊರಗಿನವರಿಂದಲ್ಲ, ನಮ್ಮ ಸ್ವಂತವರಿಂದಲೇ ಜಾಗರೂಕರಾಗಿರಬೇಕು. ಮಹಾಭಾರತ ಯುದ್ಧವು 2 ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆಯಲಿಲ್ಲ, ಬದಲಾಗಿ ಒಂದೇ ಕುಟುಂಬದ ಸಹೋದರರ ನಡುವೆ ನಡೆಯಿತು. ಎಲ್ಲರೂ ಒಂದೇ ವಂಶದವರಾಗಿದ್ದರು. ದುರ್ಯೋಧನನು ಭೀಮನಿಗೆ ವಿಷ ನೀಡಿ ಕೊಲ್ಲಲು ಎಷ್ಟು ಬಾರಿ ಪ್ರಯತ್ನಿಸಿದನು. ದುರ್ಯೋಧನನು ಪಾಂಡವರನ್ನು ಕೊಲ್ಲಲು ಎಷ್ಟು ಬಾರಿ ಪ್ರಯತ್ನಿಸಿದನು. ಅವನು ಅವರಿಗೆ ಅನ್ಯನಾಗಿರಲಿಲ್ಲ, ಬದಲಾಗಿ ಅವರ ಸಹೋದರನೇ ಆಗಿದ್ದನು. ಎಲ್ಲ ಕಲಹಗಳು ಮನೆಯೊಳಗೆಯೇ ನಡೆಯುತ್ತವೆ. ಹೊರಗಿನವರು ನಮ್ಮೊಂದಿಗೆ ಹೋರಾಡಲು ಹೇಗೆ ಸಾಧ್ಯ? ಮನೆಯಲ್ಲಿಯೇ ಎಲ್ಲ ಜಗಳಗಳು ನಡೆಯುತ್ತವೆ. ಆದ್ದರಿಂದ ನಿಮಗೆ ನೋವುಂಟು ಮಾಡಲು ನಿಮ್ಮ ಸ್ವಂತವರು ಮಾತ್ರ ಸಾಧ್ಯ. ನಿಮ್ಮನ್ನು ಮೋಸಗೊಳಿಸಲು ನಿಮ್ಮ ಸ್ವಂತವರು ಮಾತ್ರ ಸಾಧ್ಯ. ಶ್ರೀಮದ್ ಭಗವದ್ಗೀತೆಯ 17ನೇ ಉಪದೇಶವು ಹೀಗಿದೆ: ಆತ್ಮಕ್ಕೆ ಯಾವುದೂ ಅಸಾಧ್ಯ ಎಂದು ಎಂದಿಗೂ ಯೋಚಿಸಬೇಡಿ. ಹಾಗೆ ಯೋಚಿಸುವುದು ಅತ್ಯಂತ ದೊಡ್ಡ ಅಧರ್ಮ. ನೀನು ದುರ್ಬಲ ಎಂದು ಹೇಳುವುದು ಸ್ವತಃ ನಿಮ್ಮ ವಿರುದ್ಧದ ಅತ್ಯಂತ ದೊಡ್ಡ ಪಾಪ. ನಾವು ನಮ್ಮ ಆಲೋಚನೆಗಳಿಂದಲೇ ನಿರ್ಮಿಸಲ್ಪಟ್ಟವರು. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ ಎಂಬುದರ ಬಗ್ಗೆ ಗಮನ ಕೊಡಿ. ಭಯ ಮತ್ತು ಅಪೂರ್ಣ ಆಸೆಗಳು ಎಲ್ಲ ದುಃಖಗಳ ಮೂಲ. ಹಿಂದಿನ ಕಾಲದ ಕಥೆ ಇದು. ಒಬ್ಬ ರಾಜನಿದ್ದನು. ಒಂದು ದಿನ ಅವನ ಗೂಢಚಾರರು ಮಾಹಿತಿ ನೀಡಿದರೂ, ನೆರೆಯ ರಾಜ್ಯ ನಮ್ಮ ಮೇಲೆ ಆಕ್ರಮಣ ಮಾಡಲಿದೆ. ಗೂಢಚಾರರು ಹೇಳಿದರು, ಈ ಸುದ್ದಿ ಸಂಪೂರ್ಣ ಖಚಿತವಾಗಿದೆ. ಕೇವಲ 3 ದಿನಗಳಲ್ಲಿ ನೆರೆಯ ರಾಜ್ಯವು ತನ್ನ ವಿಶಾಲ ಸೈನ್ಯದೊಂದಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಲಿದೆ ಮತ್ತು ಅವರ ಸೈನ್ಯವು ಎಷ್ಟು ದೊಡ್ಡದಾಗಿದೆ ಎಂದರೆ ಅವರನ್ನು ಎದುರಿಸುವುದು ಬಹಳ ಕಷ್ಟ. ರಾಜನು ಬಹಳ ಚಿಂತಿತನಾದನು, ಕಳವಳಗೊಂಡನು. ರಾಜನು ತಕ್ಷಣ ಸಭೆಯನ್ನು ಕರೆದು ಎಲ್ಲರಿಂದ ಸಲಹೆ ಕೇಳಿದನು. ಈಗ ನಾವು ಸಾಯುವುದು ನಿಶ್ಚಿತ. ಯಾರಾದರೂ ಸಲಹೆ ಅಥವಾ ಯುಕ್ತಿ ಹೊಂದಿದರೆ ಅವರು ಹೇಳಬಹುದು.
ರಾಜನ ಚತುರ ಮಂತ್ರಿಯೊಬ್ಬನು ಹೇಳಿದನು, ಈಗ ಜೀವದ ಪ್ರಶ್ನೆ ಬಂದಾಗ ಇದಕ್ಕೆ ಒಂದೇ ಪರಿಹಾರವೆಂದರೆ ನಾವು ಇದೀಗವೇ ನೆರೆಯ ರಾಜ್ಯದ ಮೇಲೆ ಆಕ್ರಮಣ ಮಾಡಬೇಕು. ರಾಜನು ಹೇಳಿದನು, ಮಂತ್ರೀಜಿ, ನಮ್ಮ ಸೇನೆ ಬಹಳ ಚಿಕ್ಕದು, ನಾವು ಅವರನ್ನು ಹೇಗೆ ಎದುರಿಸಲು ಸಾಧ್ಯ? ಮಂತ್ರಿ ಹೇಳಿದನು, ನೆರೆಯ ರಾಜ್ಯವು ಯುದ್ಧಕ್ಕೆ ಸಿದ್ಧವಾಗಿಲ್ಲ. ಈಗ ಆ ರಾಜ್ಯದ ಮೇಲೆ ಆಕ್ರಮಣ ಮಾಡಿದರೆ ಅವರು ನಿಭಾಯಿಸಲು ಸಾಧ್ಯವಿಲ್ಲ ಮತ್ತು ನಾವು ಗೆಲ್ಲುವ ಸಾಧ್ಯತೆ ಸ್ವಲ್ಪವಾದರೂ ಇರುತ್ತದೆ. ಹೇಗಿದ್ದರೂ ನಮ್ಮ ಮೇಲೆ ಆಕ್ರಮಣವಾಗಲಿದೆ ಮತ್ತು ಅಷ್ಟು ದೊಡ್ಡ ಸೇನೆ ಇದೆ, ನಾವು ಸುಮ್ಮನೆ ಸಾಯುತ್ತೇವೆ. 3 ದಿನಗಳ ನಂತರ ಸಾಯುವುದೇ ಆಗಿದ್ದರೆ ಏನನ್ನೂ ಮಾಡದಿರುವುದಕ್ಕಿಂತ ಏನಾದರೂ ಮಾಡುವುದು ಉತ್ತಮ. ರಾಜನಿಗೆ ಈ ಮಾತು ಸರಿಯೆಂದು ತೋರಿತು. ಅವನು ತಕ್ಷಣ ತನ್ನ ಸೇನೆಗೆ ಸಿದ್ಧರಾಗಲು ಆದೇಶಿಸಿದನು ಮತ್ತು ಆ ರಾಜ್ಯದ ನಾಗರಿಕರು ಸಹ ಸೇನೆಯೊಂದಿಗೆ ಸೇರಿ ಯುದ್ಧಕ್ಕೆ ಹೋದರು. ನೆರೆಯ ರಾಜ್ಯಕ್ಕೆ ತಲುಪುವ ಮೊದಲು ಒಂದು ಸೇತುವೆಯನ್ನು ದಾಟಬೇಕಿತ್ತು. ಸೇನೆಯು ಆ ಸೇತುವೆಯನ್ನು ದಾಟಿ ಆ ರಾಜ್ಯವನ್ನು ಪ್ರವೇಶಿಸಿದ ತಕ್ಷಣ ರಾಜನು ಹೇಳಿದನು, ನಾವು ನಮ್ಮ ನೆರೆಯ ರಾಜ್ಯವನ್ನು ಪ್ರವೇಶಿಸಿದ್ದೇವೆ, ಈ ಸೇತುವೆಯನ್ನು ಸುಟ್ಟು ಹಾಕಿ. ಮತ್ತು ಸೇತುವೆಯನ್ನು ಸುಟ್ಟ ನಂತರ ಸೇನೆಗೆ ಹೇಳಿದನು, ನಮ್ಮ ಬಳಿ ಈಗ ಹೋರಾಡುವುದನ್ನು ಹೊರತುಪಡಿಸಿ ಬೇರೆ ಯಾವುದೇ ಆಯ್ಕೆಯಿಲ್ಲ. ಈಗ ನಾವು ಹೋರಾಡಿ ಗೆಲ್ಲಬೇಕು ಅಥವಾ ಇಲ್ಲಿಯೇ ಸಾಯಬೇಕು. ನಮಗೆ ಓಡಿ ಹೋಗುವ ದಾರಿಯಿಲ್ಲ. ಎಲ್ಲ ಸೈನಿಕರು ತಮ್ಮ ಸಂಪೂರ್ಣ ಸಾಮರ್ಥ್ಯದೊಂದಿಗೆ ಹೋರಾಡಿದರು ಮತ್ತು ನೆರೆಯ ರಾಜ್ಯದ ದೊಡ್ಡ ಸೇನೆಯನ್ನು ಸೋಲಿಸಿದರು. ನಮ್ಮ ಬಳಿ ಈಗ ಬೇರೆ ಯಾವುದೇ ಆಯ್ಕೆಯಿಲ್ಲ ಎಂಬ ಈ ವಿಚಾರದೊಂದಿಗೆ ಈ ಕಥೆಯಿಂದ ನಾವು ಕಲಿಯುವ ಪಾಠವೆಂದರೆ, ನಿಮ್ಮ ಬಳಿ ಕೇವಲ ಒಂದು ದಾರಿ ಇದ್ದಾಗ ಇದನ್ನು ಮಾಡದಿದ್ದರೆ ಸಾಯುತ್ತೇವೆ, ಹಾಳಾಗುತ್ತೇವೆ ಎಂದು ಆಗ ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಆದ್ದರಿಂದ ಆತ್ಮಕ್ಕೆ ಯಾವುದೂ ಅಸಾಧ್ಯ ಎಂದು ಎಂದಿಗೂ ಯೋಚಿಸಬೇಡಿ. ನಾವು ಶ್ರದ್ಧೆಯಿಂದ ಮತ್ತು ದೃಢ ಸಂಕಲ್ಪದಿಂದ ಯಾವುದೇ ಕೆಲಸವನ್ನು ಮಾಡಿದರೆ ನಮಗೆ ಯಶಸ್ಸು ಖಂಡಿತ ಸಿಗುತ್ತದೆ. ಶ್ರೀಮದ್ ಭಗವದ್ಗೀತೆಯ 16ನೇ ಉಪದೇಶವೂ ಹೀಗಿದೆ: ಜೀವನದಲ್ಲಿ ನಾವು ಯಾವಾಗಲೂ ಆಲೋಚಿಸಿ ಸ್ನೇಹ ಮಾಡಬೇಕು ಮತ್ತು ಯಾರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುತ್ತೇವೆಯೋ ಅವರೊಂದಿಗೆ ಯಾವಾಗಲೂ ನಿಲ್ಲಬೇಕು. ಮಹಾಭಾರತದಲ್ಲಿ ಅನೇಕ ಸ್ನೇಹಿತರಿದ್ದರೂ ಅವರು ತಮ್ಮದೇ ಸೇನೆಯೊಂದಿಗೆ ವಿಶ್ವಾಸಘಾತ ಮಾಡಿದರು. ಅನೇಕ ಜನರು ಯುದ್ಧದ ಸಮಯದಲ್ಲಿ ಪಕ್ಷ ಬದಲಾಯಿಸಿ ಕೌರವರ ಅಥವಾ ಪಾಂಡವರ ಕಡೆಗೆ ಹೋದರು. ಶಲ್ಯ ಮತ್ತು ಯುಯುತ್ಸು ಇದಕ್ಕೆ ಉದಾಹರಣೆಗಳು. ಆದ್ದರಿಂದ ಅನೇಕ ಬಾರಿ ಸ್ನೇಹಿತರ ವೇಷದಲ್ಲಿ ಶತ್ರುಗಳು ನಮ್ಮೊಂದಿಗೆ ಬರುತ್ತಾರೆ ಮತ್ತು ನಮ್ಮಿಂದ ಅನೇಕ ರಹಸ್ಯಗಳನ್ನು ತಿಳಿದುಕೊಳ್ಳುತ್ತಾರೆ. ಕೆಲವು ಸ್ನೇಹಿತರು ಎರಡೂ ಕಡೆ ಇರುತ್ತಾರೆ. ಉದಾಹರಣೆಗೆ ಕೌರವರ ಜೊತೆಗಿದ್ದ ಭೀಷ್ಮ, ದ್ರೋಣ ಮತ್ತು ವಿದುರರು ಕೊನೆಯಲ್ಲಿ ಯುದ್ಧದಲ್ಲಿ ಪಾಂಡವರ ಜೊತೆಗಿದ್ದರು. ಪ್ರಾಮಾಣಿಕ ಮತ್ತು ನಿಷ್ಪಕ್ಷಪಾತ ಬೆಂಬಲ ನೀಡುವ ಸ್ನೇಹಿತರು ಸಹ ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಪಾಂಡವರ ಬಳಿ ಭಗವಾನ್ ಶ್ರೀಕೃಷ್ಣನಿದ್ದನು ಮತ್ತು ಕೌರವರ ಬಳಿ ಮಹಾನ್ ಯೋಧ ಕರ್ಣನಿದ್ದನು. ಇವರಿಬ್ಬರು ಯಾವುದೇ ಷರತ್ತಿಲ್ಲದೆ ತಮ್ಮ ಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಎರಡೂ ಪಕ್ಷಗಳಿಗೆ ನೀಡಿದ್ದರು. ಕರ್ಣನನ್ನು ಮೋಸದಿಂದ ಕೊಲ್ಲದಿದ್ದರೆ ಕೌರವರ ವಿಜಯ ಖಚಿತವಾಗಿತ್ತು. ಪಾಂಡವರು ಯಾವಾಗಲೂ ಶ್ರೀಕೃಷ್ಣನ ಮಾತುಗಳನ್ನು ಗಮನವಿಟ್ಟು ಕೇಳಿದರು ಮತ್ತು ಅದನ್ನು ಅನುಷ್ಠಾನ ಮಾಡಿದರು. ಆದರೆ ದುರ್ಯೋಧನನು ಕರ್ಣನನ್ನು ಕೇವಲ ಒಬ್ಬ ಯೋಧ ಎಂದು ಭಾವಿಸಿ ಅವನನ್ನು ಪಾಂಡವರ ಸೈನ್ಯದ ವಿರುದ್ಧ ಬಳಸಿಕೊಂಡನು. ದುರ್ಯೋಧನನು ಕರ್ಣನ ಮಾತು ಕೇಳಿ ಕರ್ಣನಿಗೆ ಘಟೋತ್ಕಚನನ್ನು ಕೊಲ್ಲಲು ಒತ್ತಾಯಿಸದಿದ್ದರೆ ಇಂದ್ರನು ನೀಡಿದ ಅಮೋಘ ಅಸ್ತ್ರ ಕರ್ಣನ ಬಳಿ ಇದ್ದುದರಿಂದ ಅರ್ಜುನನು ಸಾಯುತ್ತಿದ್ದನು ಮತ್ತು ಬಹುಶಃ ಫಲಿತಾಂಶ ಬೇರೆಯಾಗಿರಬಹುದು. ಆದ್ದರಿಂದ ಸ್ನೇಹ ಮಾಡುವುದರ ಜೊತೆಗೆ ಸ್ನೇಹವನ್ನು ನಿಭಾಯಿಸುವಲ್ಲಿಯೂ ಪ್ರಾಮಾಣಿಕತೆಯನ್ನು ತೋರಿಸಬೇಕು. ಶ್ರೀಮದ್ ಭಗವದ್ಗೀತೆಯ 15ನೇ ಉಪದೇಶವು ಹೀಗಿದೆ: ಯಾವುದೇ ವಿಷಯದ ಅತಿರೇಕವನ್ನು ಎಂದಿಗೂ ಮಾಡಬಾರದು. ಯಾವುದೇ ವಿಷಯವನ್ನು ಅತಿಯಾಗಿ ಮಾಡಬಾರದು. ಯಾರನ್ನೂ ಅತಿಯಾಗಿ ಪ್ರೀತಿಸಬೇಡಿ ಮತ್ತು ಯಾರನ್ನೂ ಅತಿಯಾಗಿ ದ್ವೇಷಿಸಬೇಡಿ. ಅತಿಯಾದ ಸಿಹಿಯೂ ಹಾಳಾಗುತ್ತದೆ, ಅತಿಯಾದ ಕಹಿಯೂ ಹಾಳಾಗುತ್ತದೆ. ಅತಿಯಾದ ಆಹಾರವೂ ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತದೆ. ಅತಿಯಾದ ಉಪವಾಸವು ನಿಮಗೆ ಹಾನಿ ಮಾಡುತ್ತದೆ. ಅತಿಯಾದ ವಿಶ್ರಾಂತಿಯೂ ನಿಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸಬಹುದು ಮತ್ತು ಅತಿಯಾಗಿ ಎಚ್ಚರವಾಗಿರುವುದು ನಿಮಗೆ ಬಹಳಷ್ಟು ಹಾನಿ ಮಾಡುತ್ತದೆ. ಆದ್ದರಿಂದ ಜೀವನವನ್ನು ಸಮತೋಲನದೊಂದಿಗೆ ಬದುಕಬೇಕು. ನೀವು ಸಮತೋಲನವನ್ನು ಕಳೆದುಕೊಂಡ ತಕ್ಷಣ ನಿಮ್ಮ ಜೀವನದಲ್ಲಿ ಯಾವುದಾದರೂ ಸಣ್ಣ ಅಥವಾ ದೊಡ್ಡ ದುರ್ಘಟನೆ ಸಂಭವಿಸುತ್ತದೆ. ಶ್ರೀಮದ್ ಭಗವದ್ಗೀತೆಯ 14ನೇ ಉಪದೇಶವು ಹೀಗಿದೆ: ಮನುಷ್ಯನು ತನ್ನ ಕರ್ಮಗಳ ಫಲವನ್ನು ಅನುಭವಿಸಲೇಬೇಕು. ನೀನು ಏನನ್ನು ಬಿತ್ತಿದ್ದೀಯೋ ಅದನ್ನೇ ಕಟ್ಟುವೆ. ನೀನು ಹೆತ್ತವರಿಗೆ ಸೇವೆ ಸಲ್ಲಿಸಿದ್ದರೆ ಮಾತ್ರ ನಿನ್ನ ಮಕ್ಕಳು ಮುಪ್ಪಿನಲ್ಲಿ ನಿನ್ನ ಸೇವೆ ಮಾಡುತ್ತಾರೆ. ಇಲ್ಲದಿದ್ದರೆ ನೀರಿಗೆ ಒಂದು ಲೋಟ ನೀರು ಕೊಡುವವರೂ ಇರುವುದಿಲ್ಲ. ಆದ್ದರಿಂದ ಕೆಟ್ಟ ಕರ್ಮಗಳನ್ನು ತ್ಯಜಿಸುವುದೇ ಉತ್ತಮ. ಒಬ್ಬ ಬಡವನು ಮೀನು ಹಿಡಿಯುತ್ತಿದ್ದನು. ಮೀನು ಹಿಡಿಯುತ್ತಾ ಅವನೊಂದು ತಾಜಾ ಮೀನು ಹಿಡಿದನು. ಪಕ್ಕದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿಯೂ ಮೀನು ಹಿಡಿಯುತ್ತಿದ್ದನು. ಆದರೆ ಮೀನು ಹಿಡಿಯುವ ಅನುಭವವಿಲ್ಲದ ಕಾರಣ ಬಹಳ ಸಮಯದಿಂದ ಅವನಿಗೆ ಒಂದೂ ಮೀನು ಸಿಕ್ಕಿರಲಿಲ್ಲ.
ಆ ಬಡವನು ತಾಜಾ ಮೀನು ಹಿಡಿದಿರುವುದನ್ನು ಶ್ರೇಷ್ಠ ವ್ಯಕ್ತಿ ನೋಡಿದಾಗ ಮೀನನ್ನು ನೋಡಿ ಅವನ ಮನಸ್ಸಿನಲ್ಲಿ ಆಸೆ ಹುಟ್ಟಿತು ಮತ್ತು ಬಡವನ ಕೈಯಿಂದ ಮೀನನ್ನು ಕಿತ್ತುಕೊಂಡನು. ಬಡವನು ಶ್ರೇಷ್ಠ ವ್ಯಕ್ತಿಗೆ ಹೇಳಿದನು, ಈ ಮೀನನ್ನು ನಾನು ಹಿಡಿದಿದ್ದೇನೆ, ನೀವು ಇದನ್ನು ಏಕೆ ಕಸಿದುಕೊಳ್ಳುತ್ತಿದ್ದೀರಿ? ಶ್ರೇಷ್ಠ ವ್ಯಕ್ತಿ ತನ್ನ ಶಕ್ತಿಯನ್ನು ತೋರಿಸುತ್ತಾ ಆ ಬಡವನಿಗೆ ಹೇಳಿದನು, ಹೋಗು, ಇನ್ನೊಂದನ್ನು ಹಿಡಿಯು, ಈ ಮೀನು ಈಗ ನನ್ನದು. ಹೀಗೆ ಹೇಳಿ ಶ್ರೇಷ್ಠ ವ್ಯಕ್ತಿ ಅಲ್ಲಿಂದ ಹೊರಟನು. ಮೀನು ಇನ್ನೂ ಜೀವಂತವಾಗಿತ್ತು ಮತ್ತು ಒದ್ದಾಡುತ್ತಿತ್ತು. ಮೀನು ಶ್ರೇಷ್ಠ ವ್ಯಕ್ತಿಯ ಹೆಬ್ಬೆರಳಿಗೆ ಕಚ್ಚಿತು. ಇದರಿಂದ ಅದು ಅವನ ಕೈಯಿಂದ ಜಾರಿ ಮತ್ತೆ ನೀರಿಗೆ ಬಿದ್ದಿತು. ಶ್ರೇಷ್ಠ ವ್ಯಕ್ತಿಯ ಹೆಬ್ಬೆರಳಿನಲ್ಲಿ ಆಳವಾದ ಗಾಯವಾಯಿತು ಮತ್ತು ರಕ್ತ ವೇಗವಾಗಿ ಹರಿಯಲು ಪ್ರಾರಂಭಿಸಿತು. ಶ್ರೇಷ್ಠ ವ್ಯಕ್ತಿ ಗೋಡಿ ಹೋಗಿ ವೈದ್ಯರ ಬಳಿಗೆ ಹೋದನು. ವೈದ್ಯರು ಹೆಬ್ಬೆರಳಿನ ಮೇಲೆ ಬ್ಯಾಂಡೇಜ್ ಹಾಕಿ 3 ದಿನಗಳ ನಂತರ ಬಂದು ತೋರಿಸಿ ಎಂದು ಹೇಳಿದರು. 3 ದಿನಗಳ ನಂತರ ಶ್ರೇಷ್ಠ ವ್ಯಕ್ತಿ ಮತ್ತೆ ವೈದ್ಯರ ಬಳಿಗೆ ಬಂದು ತನ್ನ ಗಾಯವನ್ನು ತೋರಿಸಿದನು. ಗಾಯವು ವಾಸಿಯಾಗುವ ಬದಲು ಇನ್ನೂ ಆಳವಾಯಿತು. ವೈದ್ಯರು ಹೇಳಿದನು, ಈ ಹೆಬ್ಬೆರಳನ್ನು ಈಗ ಕತ್ತರಿಸಬೇಕು, ಕತ್ತರಿಸದಿದ್ದರೆ ಕೈ ಹಾಳಾಗುತ್ತದೆ. ಬೇರೆ ದಾರಿಯಿಲ್ಲದೆ ಶ್ರೇಷ್ಠ ವ್ಯಕ್ತಿ ತನ್ನ ಹೆಬ್ಬೆರಳನ್ನು ಕತ್ತರಿಸಿಕೊಂಡನು. ವೈದ್ಯರು ಮತ್ತೆ ಬ್ಯಾಂಡೇಜ್ ಹಾಕಿ 4 ದಿನಗಳ ನಂತರ ಬರಲು ಹೇಳಿದರು. ಶ್ರೇಷ್ಠ ವ್ಯಕ್ತಿ 4 ದಿನಗಳ ನಂತರ ಮತ್ತೆ ಹೋದನು. ವೈದ್ಯರು ಬ್ಯಾಂಡೇಜ್ ತೆಗೆದು ನೋಡಿದಾಗ ಗಾಯವು ಹಾಗೆಯೇ ಇತ್ತು. ವೈದ್ಯರು ಹೇಳಿದರು, ಕೈಯನ್ನು ಮೊಣಕೈಯವರೆಗೂ ಕತ್ತರಿಸಬೇಕು, ಇಲ್ಲದಿದ್ದರೆ ಇಡೀ ತೋಳು ಹಾಳಾಗುತ್ತದೆ. ಶ್ರೇಷ್ಠ ವ್ಯಕ್ತಿ ಅದನ್ನೂ ಕತ್ತರಿಸಿಕೊಂಡನು. ಶ್ರೇಷ್ಠ ವ್ಯಕ್ತಿಗೆ ಬ್ಯಾಂಡೇಜ್ ಹಾಕಲಾಯಿತು ಮತ್ತು 4 ದಿನಗಳ ನಂತರ ಬರಲು ಹೇಳಲಾಯಿತು. 4 ದಿನಗಳ ನಂತರ ವೈದ್ಯರು ಗಾಯವನ್ನು ನೋಡಿ ಹೇಳಿದರು, ಈಗ ತೋಳನ್ನು ಕತ್ತರಿಸಬೇಕು, ಇಲ್ಲದಿದ್ದರೆ ಇಡೀ ದೇಹ ಕೊಳೆಯುತ್ತದೆ. ಈಗ ಶ್ರೇಷ್ಠ ವ್ಯಕ್ತಿಯ ಇಡೀ ತೋಳು ಕತ್ತರಿಸಲ್ಪಟ್ಟಿತ್ತು. ಆಗ ಶ್ರೇಷ್ಠ ವ್ಯಕ್ತಿಯೊಬ್ಬ ಸ್ನೇಹಿತನು ಅವನನ್ನು ಕೇಳಿದನು, ನೀನು ಯಾವುದಾದರೂ ತಪ್ಪು ಮಾಡಿಲ್ಲವೇ? ಅಂತಿಮವಾಗಿ ಇದು ಏನು ನಡೆಯುತ್ತಿದೆ? ನೀನು ತಿಳಿಯದೆ ಯಾವುದಾದರೂ ತಪ್ಪು ಮಾಡಿಲ್ಲವೇ? ಇದರಿಂದ ನಿನಗೆ ಇದೆಲ್ಲ ಆಗುತ್ತಿದೆ. ಶ್ರೇಷ್ಠ ವ್ಯಕ್ತಿ ಹೇಳಿದನು, ಹೌದು, ಒಂದು ತಪ್ಪು ಮಾಡಿದೆ. ನಾನು ಯಾರದ್ದೋ ಮೀನಿನ ಮೇಲೆ ಕೈ ಹಾಕಿದ್ದೆ. ಶ್ರಮ ಅವರದ್ದಾಗಿತ್ತು, ಆದರೆ ನಾನು ತಿನ್ನಲು ಬಯಸಿದ್ದೆ. ಸ್ನೇಹಿತನು ಇದನ್ನು ಕೇಳಿದ ತಕ್ಷಣ ಶ್ರೇಷ್ಠ ವ್ಯಕ್ತಿಗೆ ಹೇಳಿದನು, ಖಂಡಿತವಾಗಿಯೂ ಇದು ಆ ಮೀನು ಹಿಡಿಯುವವನಿಂದಲೇ ಆಗುತ್ತಿದೆ. ನೀನು ಬೇಗ ಹೋಗು ಮತ್ತು ಅವನನ್ನು ಹುಡುಕು. ಅವನ ಮುಂದೆ ಮಂಡಿಯೂರಿ ಕ್ಷಮೆಯಾಚಿಸು. ಶ್ರೇಷ್ಠ ವ್ಯಕ್ತಿ ಓಡಿ ಹೋಗಿ ಆ ಬಡವನನ್ನು ಹುಡುಕಿದನು. ಅವನ ಪಾದಗಳಿಗೆ ಬಿದ್ದು ಕೇಳಿದನು, ನೀನು ಏನು ಮಾಡಿದೆ? ನಿನಗೆ ಯಾವುದಾದರೂ ಮಂತ್ರತಂತ್ರದ ವಿದ್ಯೆ ಬರುತ್ತದೆ. ನೀನು ನನಗೆ ಏನು ಮಾಡಿದೆ? ಯಾವುದಾದರೂ ಶಾಪ ಕೊಟ್ಟಿಯಾ? ಯಾವುದಾದರೂ ಶಪಥ ಹಾಕಿದೀಯಾ? ಬಡವನು ಕೈಮುಗಿದು ಹೇಳಿದನು, ನಾನು ಏನೂ ಮಾಡಿಲ್ಲ ಶ್ರೇಷ್ಠ. ಕೇವಲ ಮೇಲೆ ನೋಡಿ ಹೇಳಿದೆ, ಹೇ ಭಗವನ್, ಇವನು ನನಗೆ ತನ್ನ ಶಕ್ತಿಯನ್ನು ತೋರಿಸಿದ್ದಾನೆ. ನೀನು ಇವನಿಗೆ ನಿನ್ನ ಶಕ್ತಿಯನ್ನು ತೋರಿಸು. ಸ್ನೇಹಿತರೆ, ಯಾವಾಗಲೂ ನೆನಪಿಡಿ, ಕೆಟ್ಟ ಕರ್ಮಗಳ ಫಲವೂ ಕೆಟ್ಟದ್ದೇ. ಕರ್ಮಗಳ ಫಲವೂ ನಮ್ಮನ್ನು ಹಾಗೆಯೇ ಹುಡುಕುತ್ತದೆ. ಹೇಗೆ ಕರು ಕಳೆದು ಹೋದಾಗ 100 ಹಸುಗಳ ನಡುವೆ ತನ್ನ ತಾಯಿಯನ್ನು ಹುಡುಕುತ್ತದೆ, ಕರ್ಮಫಲದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಶ್ರೀಮದ್ ಭಗವದ್ಗೀತೆಯ 13ನೇ ಉಪದೇಶವು ಹೀಗಿದೆ: ನಮ್ಮ ಸಂಬಂಧಿಕರೇ ನಮ್ಮನ್ನು ಹೆಚ್ಚು ದ್ವೇಷಿಸ್ತಾರೆ. ನಮ್ಮ ಯಶಸ್ಸಿನಿಂದ ನಮ್ಮ ಸಂಬಂಧಿಕರಿಗೆ ಹೆಚ್ಚು ತೊಂದರೆಯಾಗುತ್ತದೆ. ಹೊರಗಿನವರಿಗೆ ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ ಯಾವುದೇ ವ್ಯತ್ಯಾಸವಿಲ್ಲ, ಮತ್ತು ನಿಮ್ಮ ಸಂಬಂಧಿಕರು ನಿಮ್ಮ ಜೀವನದ ಮೇಲೆ ಸಂಪೂರ್ಣ ಕಣ್ಣಿಡುತ್ತಾರೆ. ಹೊರಗಿನಿಂದ ಅವರು ಮುಂದೆ ಸಾಗಿ ಯಶಸ್ವಿಯಾಗಿ ಸಂತೋಷವಾಗಿರಿ ಎಂದು ಹೇಳುತ್ತಾರೆ. ಆದರೆ ನೀವು ನಿಮ್ಮ ಯಶಸ್ಸಿನ ಬಗ್ಗೆ, ನಿಮ್ಮ ಯಾವುದೇ ಯಶಸ್ಸಿನ ಸುದ್ದಿಯನ್ನು ಅವರಿಗೆ ಹೇಳಿದಾಗ ಅದನ್ನು ಕೇಳಿ ಅವರಿಗೆ ಯಾವುದೇ ಸಂತೋಷವಾಗುವುದಿಲ್ಲ. ಅನೇಕ ಬಾರಿ ಇಡೀ ಜಗತ್ತು ನಿಮ್ಮನ್ನು ಇಷ್ಟಪಡುತ್ತದೆ, ನಿಮ್ಮ ಕೆಲಸವನ್ನು ಹೊಗಳುತ್ತದೆ, ಆದರೆ ನಿಮ್ಮ ಮನೆಯಲ್ಲಿಯೇ ನಿಮ್ಮನ್ನು ಗೌರವಿಸುವುದಿಲ್ಲ. ಪಾಂಡವರ ಪ್ರತಿ ಸುಖದಿಂದ ದುರ್ಯೋಧನನು ದ್ವೇಷಿಸುತ್ತಿದ್ದನು. ಪಾಂಡವರು ಯಾವುದೇ ಕೆಲಸದಲ್ಲಿ ಯಶಸ್ವಿಯಾದಾಗ ಅವನಿಗೆ ಸಹಿಸಲಾಗುತ್ತಿರಲಿಲ್ಲ. ದುರ್ಯೋಧನನು ಪಾಂಡವರನ್ನು ಕೆಳಗೆ ಬೀಳಿಸಲು, ಅವರಿಗೆ ಸಾಧ್ಯವಾದಷ್ಟು ದುಃಖ ನೀಡಲು ಪ್ರತಿ ಪ್ರಯತ್ನವನ್ನು ಮಾಡುತ್ತಿದ್ದನು. ಮತ್ತು ಸಹೋದರರ ಈ ಪರಸ್ಪರ ದ್ವೇಷವೇ ಮಹಾಭಾರತ ಯುದ್ಧಕ್ಕೆ ಕಾರಣವಾಯಿತು. ಅದರಲ್ಲಿ ಅಸಂಖ್ಯಾತ ಜನರು ಸತ್ತರು. ನೀವು ಯಾವ ರೀತಿಯ ಜೀವನವನ್ನು ಬದುಕುತ್ತೀರಿ ಎಂಬುದರ ಬಗ್ಗೆ ಹೊರಗಿನವರಿಗೆ ಏನು ವ್ಯತ್ಯಾಸ? ಆದರೆ ಈ ಸಂಬಂಧಿಕರು, ಈ ಹತ್ತಿರದ ಜನರು, ಇವರಿಗೆ ನಿಮ್ಮ ಸಂತೋಷವನ್ನು ಸಹಿಸಲು ಸಾಧ್ಯವಿಲ್ಲ. ಈ ಜನರು ಅತ್ಯಂತ ಅಪಾಯಕಾರಿ, ಏಕೆಂದರೆ ಅವರು ಹೊರಗಿನಿಂದ ಬಹಳ ಮಧುರವಾಗಿ ಮಾತನಾಡುತ್ತಾರೆ, ನಿಮಗೆ ಉತ್ತಮ ಪದಗಳನ್ನು ಹೇಳುತ್ತಾರೆ, ಆದರೆ ನಿಮ್ಮ ಬೆನ್ನು ಹಿಂದೆ ಅವರು ನಿಮ್ಮ ಬಗ್ಗೆ ಸ್ವಲ್ಪವೂ ಸಂತೋಷವಾಗಿರುವುದಿಲ್ಲ. ಆದ್ದರಿಂದ ಯಾರನ್ನಾದರೂ ನಿಮ್ಮವರು ಎಂದು ಭಾವಿಸುವ ಮೊದಲು ಅವರು ನಿಜವಾಗಲೂ ನಿಮ್ಮವರೇ ಅಥವಾ ಕೇವಲ ಆತ್ಮೀಯತೆ ನಾಟಕವನ್ನು ಮಾಡುತ್ತಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಿ. ಶ್ರೀಮದ್ ಭಗವದ್ಗೀತೆಯ 12ನೇ ಉಪದೇಶವು ಹೀಗಿದೆ: ಭಯವನ್ನು ತಾಳಿಕೊಳ್ಳುವುದರಿಂದ ಭವಿಷ್ಯದ ದುಃಖಗಳನ್ನು ನಿವಾರಿಸಲು ಸಾಧ್ಯವಿಲ್ಲ. ಭಯದಿಂದ ಚಿಂತೆಗಳು ಮಾತ್ರ ಹೆಚ್ಚಾಗುತ್ತವೆ. ಇದು ಮನಸ್ಸಿನ ಸುಖ ಮತ್ತು ಶಾಂತಿಯನ್ನು ಕಸಿದುಕೊಳ್ಳುತ್ತದೆ. ಯಾರ ಭಯವಿದೆ ನಿನಗೆ? ನಿನ್ನನ್ನು ಯಾರು ಕೊಲ್ಲಬಹುದು? ನೀನು ದೇಹವಲ್ಲ. ದೇಹವು ನಿನ್ನ ಕರ್ಮಗಳನ್ನು ಸಿದ್ಧಪಡಿಸಲು ಕೇವಲ ಒಂದು ಸಾಧನವಾಗಿದೆ. ನೀನು ಆತ್ಮ, ಅದು ಅಮರ.
ಅರ್ಜುನನು ಯುದ್ಧದಲ್ಲಿ ತನ್ನ ಬಂಧುಬಾಂಧವರೊಂದಿಗೆ ಹೋರಾಡಲು ಬಯಸಲಿಲ್ಲ. ಆದರೆ ಶ್ರೀಕೃಷ್ಣನು ವಿವರಿಸಿದನು, ಯಾವುದೇ ವಿವಾದಕ್ಕೆ ಶಾಂತಿಯುತವಾಗಿ ಪರಿಹಾರ ಸಿಗದಿದ್ದಾಗ ಯುದ್ಧವೇ ಏಕೈಕ ಆಂಕೆಯಾಗುಳಿಯುತ್ತದೆ. ಹೇಡಿಗಳು ಯುದ್ಧದಿಂದ ಹಿಂದೆ ಸರಿಯುತ್ತಾರೆ. ಯುದ್ಧ ಭೂಮಿಗೆ ತಲುಪಿದ ನಂತರವೂ ಅರ್ಜುನನು ಯುದ್ಧ ಮಾಡಲು ಬಯಸಲಿಲ್ಲ. ಆಗ ಭಗವಾನ್ ಶ್ರೀಕೃಷ್ಣನು ಅವನಿಗೆ ಹೇಳಿದನು, ಯಾರೂ ಸಾಯುವುದಿಲ್ಲ ಮತ್ತು ಯಾರೂ ಕೊಲ್ಲುವುದಿಲ್ಲ. ಎಲ್ಲರೂ ಕೇವಲ ನಿಮಿತ್ತ ಮಾತ್ರ. ಆತ್ಮವು ಅಜರ ಮತ್ತು ಅಮರ. ಆದ್ದರಿಂದ ಮನುಷ್ಯನು ಹೆದರಬಾರದು. ಬದಲಾಗಿ ತನ್ನ ನಿಯಮಿತ ಕರ್ಮಗಳನ್ನು ನಿರ್ಭಯವಾಗಿ ಪೂರೈಸಬೇಕು. ಶ್ರೀಮದ್ ಭಗವದ್ಗೀತೆಯ 11ನೇ ಉಪದೇಶವು ಹೀಗಿದೆ: ನೀವು ಯಾರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೀರೋ ಅವರು ನಿಮಗೆ ಎಂದಿಗೂ ಪ್ರಾಮುಖ್ಯತೆ ನೀಡುವುದಿಲ್ಲ. ನಿಮ್ಮನ್ನು ಯಾರು ಅವಮಾನಿಸುತ್ತಾರೆ ಎಂಬುದನ್ನು ನೀವು ಎಂದಾದರೂ ಗಮನಿಸಿದ್ದೀರಾ? ನೀವು ಯಾರಿಗೆ ಅತಿಯಾದ ಪ್ರಾಮುಖ್ಯತೆ ನೀಡುತ್ತೀರೋ ಅವರೇ. ಇತರರನ್ನು ಗೌರವಿಸುವುದು ಒಳ್ಳೆಯದು, ಆದರೆ ಇತರರಿಗೆ ಅತಿಯಾದ ಗೌರವ ನೀಡಿದರೆ ಅವರ ದೃಷ್ಟಿಯಲ್ಲಿ ನಿಮ್ಮ ಗೌರವವು ಕೊನೆಗೊಳ್ಳುತ್ತದೆ. ಆದ್ದರಿಂದ ಯಾರನ್ನೂ ಎಂದಿಗೂ ತಮ್ಮ ಸರ್ವಸ್ವ ಎಂದು ಭಾವಿಸಬಾರದು. ನೀನೇ ನನ್ನ ಸರ್ವಸ್ವ ಎಂದು. ನೀವು ಯಾರನ್ನಾದರೂ ನಿಮ್ಮ ಸರ್ವಸ್ವ ಎಂದು ಭಾವಿಸಿದ ತಕ್ಷಣ ನೀವು ಅವರಿಗೆ ಏನೂ ಆಗಿ ಉಳಿಯುವುದಿಲ್ಲ. ಆದ್ದರಿಂದ ಜನರಿಗೆ ಅವರು ಜೀರ್ಣಿಸಿಕೊಳ್ಳುವಷ್ಟು ಮಾತ್ರ ಗೌರವ ನೀಡಬೇಕು. ಅತಿಯಾದ ಗೌರವ ನೀಡುವುದು ನಿಮ್ಮದೇ ಅವಮಾನಕ್ಕೆ ಕಾರಣವಾಗಬಹುದು. ಶ್ರೀಮದ್ ಭಗವದ್ಗೀತೆಯ 10ನೇ ಉಪದೇಶವು ಹೀಗಿದೆ: ನೀವು ಯಾವ ರೀತಿಯ ಆಹಾರವನ್ನು ಸೇವಿಸುತ್ತೀರೋ ಅದೇ ರೀತಿಯಾಗಿ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಇರುತ್ತದೆ. ನೀವು ಅದೇ ರೀತಿಯ ಕರ್ಮವನ್ನು ಮಾಡುತ್ತೀರಿ ಮತ್ತು ಅದೇ ರೀತಿಯ ಆಚರಣೆಯನ್ನು ಮಾಡುತ್ತೀರಿ. ಸಾತ್ವಿಕ ಆಹಾರವನ್ನು ಸೇವಿಸಿದರೆ ನಿಮ್ಮ ಮನಸ್ಸು ಕೂಡ ಸಾತ್ವಿಕವಾಗಿರುತ್ತದೆ, ಸಾತ್ವಿಕ ನಡವಳಿಕೆ ಇರುತ್ತದೆ ಮತ್ತು ನಿಮ್ಮ ಆಲೋಚನೆಗಳೂ ಸಹ ಉತ್ತಮವಾಗಿರುತ್ತವೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಈ 3 ರೀತಿಯ ಆಹಾರಗಳ ಬಗ್ಗೆ ವಿಸ್ತಾರವಾಗಿ ವಿವರಿಸಿದ್ದಾನೆ, ಏನು ತಿನ್ನಬೇಕು ಮತ್ತು ಏನು ತಿನ್ನಬಾರದು ಎಂದು. ಮತ್ತು ಇದರ ಸಾರಾಂಶವೇನೆಂದರೆ, ಸಾತ್ವಿಕವಾಗಿ ಆಹಾರ ಸೇವಿಸುವ ಮನುಷ್ಯನಿಗೆ ಜೀವನದಲ್ಲಿ ಸುಖ ಮತ್ತು ಶಾಂತಿ ಖಂಡಿತ ಸಿಗುತ್ತದೆ. ರಾಜಸಿಕ ಆಹಾರ ಸೇವಿಸುವುದರಿಂದ ನಡವಳಿಕೆಯಲ್ಲಿ ಕೋಪ ಮತ್ತು ಅಹಂಕಾರ ಉಂಟಾಗುತ್ತದೆ. ಆದರೆ ತಾಮಸಿಕ ಆಹಾರ ಸೇವಿಸುವುದರಿಂದ ವ್ಯಕ್ತಿಯಲ್ಲಿ ಕಾಮವಾಸನೆ ಮತ್ತು ನಕಾರಾತ್ಮಕತೆ ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ಜೀವನದಲ್ಲಿ ದುಃಖ, ಚಿಂತೆ ಮತ್ತು ನಿರಾಶೆ ಉಂಟಾಗುತ್ತದೆ. ಆದ್ದರಿಂದ ನಾವು ನಮ್ಮ ಆಹಾರದ ಆಯ್ಕೆಯನ್ನು ಆಲೋಚಿಸಿ ಮಾಡಬೇಕು. ಶ್ರೀಮದ್ ಭಗವದ್ಗೀತೆಯ 9ನೇ ಉಪದೇಶವೂ ಹೀಗಿದೆ: ಎಲ್ಲರೂ ಮಾಡುವ ಕೆಲಸವನ್ನು ನೀವು ಮಾಡಬೇಡಿ. ಬದಲಾಗಿ ನಿಮಗೆ ಯಾವುದು ಸರಿ ಎನಿಸುತ್ತದೆಯೋ ಅದನ್ನು ಮಾಡಿ. ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಹೇ ಅರ್ಜುನ, ನಿನ್ನ ಕರ್ತವ್ಯಗಳೇನು? ನಿನಗೆ ಯಾವುದು ಸರಿ? ನೀನು ಏನು ಮಾಡಬೇಕು ಅದನ್ನು ಮಾಡು. ನೀನು ಎಂದಿಗೂ ಜಗತ್ತು ಮಾಡುತ್ತಿರುವ ಕೆಲಸವನ್ನು ಮಾಡಬೇಡ. ಏಕೆಂದರೆ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು, ಇಂತಹ ಭಯಾನಕ ಯುದ್ಧದಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಸನ್ಯಾಸಿಯಾಗುವುದು ಉತ್ತಮ. ಆಗ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದನು, ಸನ್ಯಾಸಿಯಾಗುವುದು ನಿನ್ನ ಕರ್ಮವಲ್ಲ, ನಿನ್ನ ಧರ್ಮವಲ್ಲ. ನೀನು ಕ್ಷತ್ರಿಯ. ನಿನ್ನ ಕರ್ಮ ಮತ್ತು ನಿನ್ನ ಧರ್ಮವೇನೆಂದರೆ ಅಧರ್ಮವನ್ನು ನಾಶಮಾಡು, ಧರ್ಮವನ್ನು ರಕ್ಷಿಸು ಮತ್ತು ಇದಕ್ಕಾಗಿ ಯುದ್ಧ ಮಾಡು. ಹಾಗೆಯೇ ಪ್ರತಿಯೊಬ್ಬ ವ್ಯಕ್ತಿಗೂ ವಿಭಿನ್ನ ಕರ್ತವ್ಯವಿರುತ್ತದೆ, ವಿಭಿನ್ನ ಮಾರ್ಗವಿರುತ್ತದೆ. ಆದ್ದರಿಂದ ಎಲ್ಲರೂ ಹೋಗುವ ಮಾರ್ಗದಲ್ಲಿ ಎಂದಿಗೂ ಹೋಗಬೇಡಿ. ಜಗತ್ತು ಮಾಡುವ ಕೆಲಸವನ್ನು ಎಂದಿಗೂ ಮಾಡಬೇಡಿ. ಇತ್ತೀಚೆಗೆ ಇದು ಟ್ರೆಂಡ್ ಆಗಿದೆ, ಫ್ಯಾಷನ್ ಆಗಿದೆ, ಎಲ್ಲರೂ ಮಾಡುತ್ತಾರೆ, ಅದಕ್ಕಾಗಿಯೇ ನಾವು ಸಹ ಮಾಡುತ್ತಿದ್ದೇವೆ. ಇಡೀ ಜನಸಮೂಹ ಈ ಕೆಲಸ ಮಾಡುತ್ತಿದೆ, ಅದಕ್ಕಾಗಿಯೇ ನಾವು ಸಹ ಮಾಡುತ್ತಿದ್ದೇವೆ. ನೀವು ಜನಸಮೂಹ ಮಾಡುತ್ತಿರುವುದನ್ನು ಮಾಡಿದರೆ ನೀವು ಸಹ ಆ ಜನಸಮೂಹದಲ್ಲಿ ಎಲ್ಲೋ ಕಳೆದು ಹೋಗುತ್ತೀರಿ. ಆದರೆ ನಿಮಗೆ ಯಾವುದು ಸರಿಯೆಂದು ಭಾವಿಸುತ್ತೀರೋ, ನಿಮ್ಮ ಪ್ರತಿಭೆ ಏನು ಎಂಬುದನ್ನು ಮಾಡಿದರೆ ಇಡೀ ಜಗತ್ತಿನ ಜನಸಮೂಹದಲ್ಲಿಯೂ ನೀವು ಅತ್ಯಂತ ವಿಭಿನ್ನವಾಗಿ ಕಾಣುವಿರಿ. ಶ್ರೀಮದ್ ಭಗವದ್ಗೀತೆಯ 8ನೇ ಉಪದೇಶವು ಹೀಗಿದೆ: ಆಲಸಿ ಮನುಷ್ಯನು ಎಂದಿಗೂ ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ಹೆಚ್ಚಿನ ಜನರು ಕೇವಲ ಯೋಜನೆಗಳನ್ನು ಮಾಡುತ್ತಾರೆ. ನನಗೆ ದೊಡ್ಡ ಮನೆ ಬೇಕು, ದೊಡ್ಡ ಕಾರು ಬೇಕು, ನಾನು ಜಗತ್ತನ್ನು ಸುತ್ತಲು ಬಯಸುತ್ತೇನೆ, ನನಗೆ ಇದು ಬೇಕು ಅದು ಬೇಕು ಎಂದು. ಇದನ್ನು ಎಲ್ಲರೂ ಯೋಚಿಸುತ್ತಾರೆ, ಆದರೆ ಅದಕ್ಕಾಗಿ ಶ್ರಮಪಡುವುದಿಲ್ಲ, ತಮ್ಮ ಕರ್ಮವನ್ನು ಮಾಡುವುದಿಲ್ಲ. ಏಕೆಂದರೆ ಬಯಸುವುದು ಬಹಳ ಸುಲಭ, ಆದರೆ ಅದಕ್ಕಾಗಿ ಕರ್ಮವನ್ನು ಮಾಡುತ್ತಾ ಇರುವುದು ಬಹಳ ಕಷ್ಟ. ಎಲ್ಲರೂ ತಮ್ಮ ದೇಹವು ಆರೋಗ್ಯವಾಗಿರಬೇಕು ಎಂದು ಬಯಸುತ್ತಾರೆ, ಆದರೆ ಅದಕ್ಕಾಗಿ ವ್ಯಾಯಾಮ ಮಾಡುವುದು ಅಗತ್ಯ, ಅದನ್ನು ನೀವೇ ಮಾಡಬೇಕು. ಆಲಸಿಗಳಾಗಿ ಕುಳಿತಿರುವ ಮನುಷ್ಯನಿಗೆ ಉತ್ತಮ ದೇಹವೂ ಸಿಗುವುದಿಲ್ಲ ಮತ್ತು ಉತ್ತಮ ಜೀವನವೂ ಸಿಗುವುದಿಲ್ಲ. ಆದ್ದರಿಂದ ಜೀವನದಲ್ಲಿ ಏನನ್ನಾದರೂ ಪಡೆಯಲು ಬಯಸುವುದಾದರೆ ಆಲಸ್ಯವನ್ನು ನಿಮ್ಮ ಜೀವನದಿಂದ ದೂರವಿಡಿ. ಆಲಸ್ಯದಿಂದ ನಿಮಗೆ ಏನೂ ಸಿಗುವುದಿಲ್ಲ, ಬದಲಿಗೆ ನಿಮ್ಮ ಬಳಿ ಇರುವುದನ್ನು ಕಳೆದುಕೊಳ್ಳುತ್ತೀರಿ. ಶ್ರೀಮದ್ ಭಗವದ್ಗೀತೆಯ 7ನೇ ಉಪದೇಶವು ಹೀಗಿದೆ: ಕೆಟ್ಟ ಮನುಷ್ಯನು ಎಂದಿಗೂ ತನ್ನ ದುಷ್ಟತನವನ್ನು ಬಿಡುವುದಿಲ್ಲ. ನೀವು ಅವನೊಂದಿಗೆ ಎಷ್ಟೇ ಉತ್ತಮವಾಗಿ ವರ್ತಿಸಿದರೂ ಅವನು ನಿಮಗೆ ನೋವುಂಟು ಮಾಡುತ್ತಲೇ ಇರುತ್ತಾನೆ. ಆದ್ದರಿಂದ ಅವನು ಹೇಗಿದ್ದಾನೆಯೋ ನೀವು ಅವನೊಂದಿಗೆ ಅದೇ ರೀತಿ ವರ್ತಿಸಿ.
ಕೆಟ್ಟ ಮನುಷ್ಯನೊಂದಿಗೆ ನೀವು ಎಷ್ಟೇ ಒಳ್ಳೆಯವರಾಗಲು ಪ್ರಯತ್ನಿಸಿದರೂ ಅವನು ಎಂದಿಗೂ ಒಳ್ಳೆಯವನಾಗುವುದಿಲ್ಲ. ದುರ್ಯೋಧನನು ಕಾಡಿನಲ್ಲಿ ಪಾಂಡವರನ್ನು ಕೊಲ್ಲಲು ಹೋಗಿದ್ದನು. ಆದರೆ ಅಲ್ಲಿ ಜನರು ದುರ್ಯೋಧನನನ್ನು ಹಿಡಿದುಕೊಂಡರು. ಅವನ ಸ್ನೇಹಿತ ಕರ್ಣನೂ ಸಹ ಅವನನ್ನು ಬಿಟ್ಟು ಓಡಿಹೋದನು. ಆ ಬೇಡರು ದುರ್ಯೋಧನನನ್ನು ಕೊಲ್ಲಲು ಬಯಸಿದ್ದರು. ಆದರೆ ಯುಧಿಷ್ಠಿರನು ತನ್ನ ಸಹೋದರನನ್ನು ರಕ್ಷಿಸಲು ಅಲ್ಲಿಗೆ ಬಂದು ಅವನ ಜೀವವನ್ನು ಉಳಿಸಿದನು. ಆದರೆ ಆನಂತರ ಏನಾಯಿತು? ಅವನು ಯಾವಾಗಲೂ ಪಾಂಡವರನ್ನು ಹಾಳು ಮಾಡುತ್ತಲೇ ಇದ್ದನು. ಆದ್ದರಿಂದ ಯಾರಾದರೂ ಕೆಟ್ಟವರಾಗಿದ್ದರೆ ನೀವು ಅವರೊಂದಿಗೆ ಹೆಚ್ಚು ಒಳ್ಳೆಯವರಾಗಲು ಪ್ರಯತ್ನಿಸಬೇಡಿ. ಅವನು ಹೇಗಿದ್ದಾನೆಯೋ ನೀವು ಅವನೊಂದಿಗೆ ಹಾಗೆಯೇ ವರ್ತಿಸಿ. ಶ್ರೀಮದ್ ಭಗವದ್ಗೀತೆಯ 6ನೆಯ ಉಪದೇಶವೂ ಹೀಗಿದೆ: ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವರು ಮಾತ್ರ ನಿಮ್ಮ ಸ್ವಂತವರು. ಉಳಿದವರೆಲ್ಲ ಸಂಬಂಧದ ನಾಟಕ ಮಾಡುವ ಅನೇಕ ಜನರಿದ್ದಾರೆ. ನಾವು ನಿಮ್ಮನ್ನು ಬಹಳ ಪ್ರೀತಿಸುತ್ತೇವೆ, ಯಾವುದೇ ದುಃಖವಾಗಲಿ ಯಾವುದೇ ಕಷ್ಟವಾಗಲಿ ನಮ್ಮನ್ನು ನೆನಪಿಸಿಕೊಳ್ಳಿ ಎಂದು ದೊಡ್ಡ ದೊಡ್ಡ ಮಾತುಗಳನ್ನು ಆಡುವ ಅನೇಕ ಜನರಿದ್ದಾರೆ. ಜನರು ದುಃಖವನ್ನು ಅನುಭವಿಸುವ ಬಗ್ಗೆ ಮಾತನಾಡುತ್ತಾರೆ, ಬರುವ ಹೋಗುವ ಬಗ್ಗೆ ಮಾತನಾಡುತ್ತಾರೆ, ಸರಿಯಾಗಿ ಕೈ ಹಿಡಿಯಲು ತಿಳಿದಿಲ್ಲ ಆದರೆ ಹೃದಯವನ್ನು ಜೋಡಿಸುವ ಬಗ್ಗೆ ಮಾತನಾಡುತ್ತಾರೆ. ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ಕಷ್ಟ ಬಂದಾಗ ನಿಮ್ಮೊಂದಿಗೆ ನಿಲ್ಲಲು ಯಾರು ಇದ್ದಾರೆ ಮತ್ತು ಯಾರು ಓಡಿಹೋಗಿದ್ದಾರೆ ಎಂದು ನಿಮಗೆ ಅರ್ಥವಾಗುತ್ತದೆ. ಆ ಸಮಯದಲ್ಲಿ ಎಲ್ಲರೂ ಓಡಿಹೋಗುತ್ತಾರೆ, ಏಕೆಂದರೆ ಜನರಿಗೆ ತಿಳಿದಿರುತ್ತದೆ ಈ ವ್ಯಕ್ತಿ ನಮ್ಮ ಬಳಿಗೆ ಬಂದರೆ ನಮ್ಮಿಂದ ಸಹಾಯ ಕೇಳುತ್ತಾನೆ ಮತ್ತು ನಮಗೆ ಏನನ್ನೂ ಕೊಡಲು ಸಾಧ್ಯವಿಲ್ಲ ಎಂದು. ಜನರು ನಿಮ್ಮಿಂದ ಏನಾದರೂ ಪಡೆಯಲು ಸಾಧ್ಯವಾದರೆ ಮಾತ್ರ ನಿಮ್ಮೊಂದಿಗೆ ಸಂಬಂಧವಿಟ್ಟುಕೊಳ್ಳುತ್ತಾರೆ ಮತ್ತು ಅವರಿಗೆ ನಿಮ್ಮಿಂದ ಏನಾದರೂ ಪ್ರಯೋಜನವಾಗಬಹುದು. ಆದರೆ ಜನರಿಗೆ ನಿಮ್ಮಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ, ಬದಲಿಗೆ ಅವರಿಗೆ ನಿಮ್ಮ ಸಹಾಯ ಮಾಡಬೇಕಾಗುತ್ತದೆ ಎಂದು ತಿಳಿದು ಬಂದಾಗ ಅವರು ನಿಮ್ಮನ್ನು ದೂರದಿಂದಲೇ ನೋಡಿ ಓಡಿಹೋಗುತ್ತಾರೆ. ಆದ್ದರಿಂದ ನಿಮ್ಮ ಕಷ್ಟದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವರು ಮಾತ್ರ ನಿಮ್ಮ ಸ್ವಂತವರು. ಉಳಿದವರೆಲ್ಲ ಈ ಜಗತ್ತಿನಲ್ಲಿ ಅನ್ಯರು. ಏಕೆಂದರೆ ಕೇವಲ ನನ್ನವನು ಎಂದು ಹೇಳುವುದರಿಂದ ಯಾರೂ ನಿಮ್ಮವರಾಗುವುದಿಲ್ಲ, ಬದಲಿಗೆ ದುಃಖದ ಸಮಯದಲ್ಲಿ ನಿಮ್ಮೊಂದಿಗೆ ನಿಲ್ಲುವವನೇ ನಿಮ್ಮವನು. ಶ್ರೀಮದ್ ಭಗವದ್ಗೀತೆಯ 5ನೆಯ ಉಪದೇಶವೂ ಹೀಗಿದೆ: ನೀವು ಸಂಸಾರಕ್ಕೆ ಎಷ್ಟು ಪ್ರೀತಿ, ಎಷ್ಟು ಅಂಟಿಕೊಂಡಿರುವಿಕೆ, ಎಷ್ಟು ವ್ಯಾಮೋಹವನ್ನು ತೋರಿಸುತ್ತೀರೋ ಅಷ್ಟೇ ದುಃಖ ಮತ್ತು ವೇದನೆಯನ್ನು ಜೀವನದಲ್ಲಿ ಅನುಭವಿಸುವಿರಿ. ನಿಮ್ಮ ಎಲ್ಲಾ ದುಃಖಗಳಿಗೂ ಕಾರಣ ಯಾರನ್ನಾದರೂ ನಿಮ್ಮವರು ಎಂದು ಭಾವಿಸುವುದೇ. ನೀವು ಎಂದಾದರೂ ಗಮನಿಸಿ, ನಿಮ್ಮ ಜೀವನದ ಎಲ್ಲಾ ದುಃಖಗಳು, ಎಲ್ಲಾ ಕಷ್ಟಗಳು, ಎಲ್ಲಾ ಚಿಂತೆಗಳು ನಿಮ್ಮ ಆತ್ಮೀಯತೆ ಇರುವ ಸ್ಥಳದಿಂದಲೇ ಬರುತ್ತವೆ. ಇದು ನನ್ನದು, ಇವರು ನನ್ನವರು, ಇಲ್ಲಿಂದಲೇ ನಿಮ್ಮ ಜೀವನದಲ್ಲಿ ದುಃಖ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ನಾವು ಯಾವುದೇ ವಿಷಯವನ್ನು, ಯಾವುದೇ ವ್ಯಕ್ತಿಯನ್ನು, ಯಾವುದೇ ಸಂಬಂಧವನ್ನು, ಯಾವುದೇ ಕೆಲಸವನ್ನು ನಮ್ಮದು ಎಂದು ಭಾವಿಸಿದಾಗ ಅಲ್ಲಿಂದಲೇ ಎಲ್ಲಾ ದುಃಖಗಳು ಪ್ರಾರಂಭವಾಗುತ್ತವೆ. ಅಲ್ಲಿಂದಲೇ ಪ್ರತಿ ಕಷ್ಟದ ಆರಂಭವಾಗುತ್ತದೆ. ಅದಕ್ಕಾಗಿಯೇ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಾನೆ, ದುಃಖಗಳು ಮತ್ತು ನಿರಾಶೆಗಳಿಂದ ಮುಕ್ತಿ ಬಯಸುವುದಾದರೆ ಈ ಸಂಸಾರದ ಮೋಹದಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡಿ. ನನ್ನ ಭಕ್ತಿ ಮಾಡಿ ಮತ್ತು ನನ್ನನ್ನೇ ಪ್ರೀತಿಸಿ. ನಾನು ನಿಮ್ಮನ್ನು ಈ ಸಂಸಾರದ ಎಲ್ಲಾ ದುಃಖಗಳಿಂದ ಮುಕ್ತಗೊಳಿಸಿ ಮೋಕ್ಷವನ್ನು ನೀಡುತ್ತೇನೆ. ಶ್ರೀಮದ್ ಭಗವದ್ಗೀತೆಯ 4ನೆಯ ಉಪದೇಶವೂ ಹೀಗಿದೆ: ಮನುಷ್ಯನು ಎಂದಿಗೂ ಪ್ರತಿಕಾರ ಮತ್ತು ದ್ವೇಷದ ಭಾವನೆಯನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರದು ಮತ್ತು ತನ್ನ ಅದೃಷ್ಟವನ್ನು ದೂಷಿಸಬಾರದು, ಏಕೆಂದರೆ ಹೀಗೆ ಅವನು ತನ್ನ ಸಂಪೂರ್ಣ ಜೀವನವನ್ನು ಹಾಳುಮಾಡಿಕೊಳ್ಳುತ್ತಾನೆ. ಒಮ್ಮೆ ದಾನವೀರ ಕರ್ಣನು ಭಗವಾನ್ ಶ್ರೀಕೃಷ್ಣನಿಗೆ ತನ್ನ ನೋವನ್ನು ಹೇಳಿಕೊಂಡನು: ಹೇ ಕೃಷ್ಣ, ನಾನು ಹುಟ್ಟಿದಾಗ ನನ್ನ ತಾಯಿ ನನ್ನನ್ನು ತ್ಯಜಿಸಿದಳು. ಇದರಲ್ಲಿ ನನ್ನ ಅಪರಾಧವೇನು? ದ್ರೋಣಾಚಾರ್ಯರು ನನಗೆ ಶಿಕ್ಷಣ ನೀಡಲು ನಿರಾಕರಿಸಿದರು, ಏಕೆಂದರೆ ಅವರು ನನ್ನನ್ನು ಕ್ಷತ್ರಿಯ ಎಂದು ಭಾವಿಸಲಿಲ್ಲ. ಇದರಲ್ಲಿಯೂ ನನ್ನ ಅಪರಾಧವೇನು? ಮತ್ತು ದ್ರೌಪದಿಯ ಸ್ವಯಂವರದಲ್ಲಿ ನನ್ನನ್ನು ಅವಮಾನಿಸಲಾಯಿತು, ಏಕೆಂದರೆ ನಾನು ರಾಜಮನೆತನದ ಭಾಗವಾಗಿರಲಿಲ್ಲ. ಇದೆಲ್ಲದರಲ್ಲಿ ನನ್ನ ಅಪರಾಧವೇನು? ಇದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣನು ಹೇಳಿದನು: ಹೇ ಕರ್ಣ, ಗಮನವಿಟ್ಟು ಕೇಳು. ನಾನು ಹುಟ್ಟಿದಾಗ ಕಾರಾಗೃಹದಲ್ಲಿದ್ದೆ ಮತ್ತು ನಾನು ಹುಟ್ಟಿದ ತಕ್ಷಣವೇ ನನ್ನ ಸಾವು ನನ್ನನ್ನು ನಿರೀಕ್ಷಿಸುತ್ತಿತ್ತು. ನಾನು ಹುಟ್ಟಿದ ರಾತ್ರಿ ನನ್ನ ತಂದೆ ತಾಯಿಗಳಿಂದ ದೂರವಾಗಬೇಕಾಯಿತು. ನನ್ನ ಬಾಲ್ಯವು ಬಡತನ ಮತ್ತು ಅಭಾವಗಳಲ್ಲಿ ಕಳೆಯಿತು ಮತ್ತು ಬಡ ಕುಟುಂಬದಲ್ಲಿ ಮಾಡಬೇಕಾದ ಎಲ್ಲಾ ಕೆಲಸಗಳನ್ನು ನಾನು ಮಾಡಬೇಕಾಯಿತು. ಹಸುಗಳ ಸಗಣಿಯನ್ನು ನಾನು ನನ್ನ ಕೈಗಳಿಂದ ಎತ್ತುತ್ತಿದ್ದೆ. ನಾನು ನಡೆಯಲು ಸಾಧ್ಯವಾಗದಿದ್ದಾಗಲೂ ನನ್ನ ಮೇಲೆ ಮಾರಣಾಂತಿಕ ದಾಳಿಗಳು ನಡೆದವು. ನನ್ನನ್ನು ಕೊಲ್ಲಲು ಪದೇ ಪದೇ ಪ್ರಯತ್ನಿಸಲಾಯಿತು. ನನಗೆ ಬಾಲ್ಯದಲ್ಲಿ ಶಿಕ್ಷಣವಿರಲಿಲ್ಲ, ಅರಮನೆ ಇರಲಿಲ್ಲ, ಗುರುಕುಲವಿರಲಿಲ್ಲ, ವಿಶಾಲ ಸೇನೆ ಇರಲಿಲ್ಲ. ಆದರೆ ಆಗಲೂ ನನ್ನ ಮಾವಂದಿರು ನನ್ನನ್ನು ತಮ್ಮ ದೊಡ್ಡ ಶತ್ರುವೆಂದು ಭಾವಿಸುತ್ತಿದ್ದರು. ನನ್ನ ಜೀವನವು ಅನೇಕ ಸವಾಲುಗಳಿಂದ ಕೂಡಿದ್ದು. ಜೀವನದಲ್ಲಿ ಎಷ್ಟು ಬಾರಿ ಅವಮಾನಿತರಾಗಬೇಕಾಗುತ್ತದೆ ಎಂಬುದು ಮುಖ್ಯವಲ್ಲ, ಆದರೆ ಆ ಅವಮಾನಕ್ಕೆ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ಎಂಬುದು ಮತ್ತು ನಿಮ್ಮ ಬಳಿ ಜ್ಞಾನವಿದೆಯೋ ಅದನ್ನು ನೀವು ಬಳಸುತ್ತಿದ್ದೀರಿಯೋ ಇಲ್ಲವೋ ಮತ್ತು ಈ ಎಲ್ಲ ಸವಾಲುಗಳನ್ನು ಮೀರಿ ನೀವು ಹೇಗೆ ಮುಂದೆ ಹೋಗುತ್ತೀರಿ ಎಂಬುದು ಅತ್ಯಂತ ಮುಖ್ಯ. ಮಹಾಭಾರತದಲ್ಲಿ ಕರ್ಣನ ಜೀವನದಲ್ಲಿ ಆದ ಏರಿಳಿತಗಳಿಂದ ಈ ಕ್ರೂರ ಜಗತ್ತಿನಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ಎಷ್ಟು ಕಷ್ಟ ಎಂಬುದು ಸ್ಪಷ್ಟವಾಗುತ್ತದೆ. ಆದ್ದರಿಂದ ಸಮಯಕ್ಕೆ ತಕ್ಕಂತೆ ಬದಲಾಗುವುದು ಅವಶ್ಯಕ. ಆದರೆ
ಆ ಬದಲಾವಣೆಯು ಎಲ್ಲರಿಗೂ ಹಿತಕರವಾದಾಗ ಮಾತ್ರ ಸೂಕ್ತ. ಕರ್ಣನು ತನ್ನನ್ನು ಬದಲಾಯಿಸಿಕೊಂಡು ತನ್ನ ಜೀವನದ ಗುರಿಯನ್ನು ಸಾಧಿಸಿದನು. ಆದರೆ ಅವನು ಮಹಾನಾಗಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನು ತನ್ನ ಶಿಕ್ಷಣವನ್ನು ಸಮಾಜದಿಂದ ಪ್ರತಿಕಾರ ತೀರಿಸಿಕೊಳ್ಳುವ ಭಾವನೆಯಿಂದ ಬಳಸಿದನು. ಪ್ರತಿಕಾರದ ಭಾವನೆಯಿಂದ ಮಾಡಿದ ಯಾವುದೇ ಕೆಲಸವೂ ನಿಮ್ಮ ಸಮಾಜಕ್ಕೆ ಹಿತವನ್ನುಂಟು ಮಾಡುವುದಿಲ್ಲ. ಸಮಾಜವು ಮಹಾನ್ ಯೋಧ ಕರ್ಣನನ್ನು ತಿರಸ್ಕರಿಸಿತ್ತು. ಅವನು ಸಮಾಜಕ್ಕೆ ಬಹಳಷ್ಟು ನೀಡಬಹುದಿತ್ತು, ಆದರೆ ಸಮಾಜವು ಅವನನ್ನು ಗೌರವಿಸಲಿಲ್ಲ, ಏಕೆಂದರೆ ಅವನಲ್ಲಿ ಸಮಾಜವನ್ನು ನಾಶ ಮಾಡುವ ಭಾವನೆ ಇತ್ತು. ಕರ್ಣನಿಗೆ ಶಿಕ್ಷಣದ ಉದ್ದೇಶ ಸಮಾಜ ಸೇವೆಯಾಗಿರಲಿಲ್ಲ. ಬದಲಾಗಿ ಅವನು ತನ್ನ ಸಾಮರ್ಥ್ಯವನ್ನು ಆಧಾರವಾಗಿಟ್ಟುಕೊಂಡು ಸಮಾಜದಿಂದ ತನ್ನ ಅವಮಾನಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಲು ಬಯಸಿದ್ದನು. ಸಮಾಜ ಮತ್ತು ಕರ್ಣ ಇಬ್ಬರೂ ತಮ್ಮ ತಮ್ಮ ಅಪರಾಧಗಳಿಗೆ ದಂಡವನ್ನು ಅನುಭವಿಸಿದ್ದಾರೆ ಮತ್ತು ಇಂದಿಗೂ ಅನುಭವಿಸುತ್ತಿದ್ದಾರೆ. ಕರ್ಣನು ಸಮಾಜವು ವ್ಯಕ್ತಿಗಳ ಒಂದು ಭಾಗ ಮಾತ್ರ, ಅದನ್ನು ನಾವೇ ನಿರ್ಮಿಸಿದ್ದೇವೆ ಎಂದು ಅರ್ಥ ಮಾಡಿಕೊಂಡಿದ್ರೆ ಬಹುಶಃ ಅವನು ಸಮಾಜವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದನು, ಹೊರತು ಸಮಾಜದ ಬಗ್ಗೆ ದ್ವೇಷಿಸುತ್ತಿರಲಿಲ್ಲ. ಶ್ರೀಮದ್ ಭಗವದ್ಗೀತೆಯ 3ನೇ ಉಪದೇಶವು ಹೀಗಿದೆ: ಪ್ರತಿಯೊಂದು ಕೆಲಸವನ್ನು ಬುದ್ಧಿವಂತಿಕೆಯಿಂದ ಮಾಡುವುದೇ ಯೋಗ. ಅನೇಕ ಜನರು ಕೆಲಸ ಮಾಡುತ್ತಾರೆ, ಆದರೆ ಅವರಿಗೆ ಏನೂ ಸಿಗುವುದಿಲ್ಲ. ಅನೇಕ ಜನರು ನಾವು ಬಹಳ ಶ್ರಮಿಸುತ್ತೇವೆ, ಆದರೂ ಜೀವನದಲ್ಲಿ ಯಶಸ್ಸು ಸಿಗುತ್ತಿಲ್ಲ ಎಂದು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ ಬಹಳಷ್ಟು ಮಾಡುವುದರಿಂದ, ಬಹಳಷ್ಟು ಶ್ರಮಿಸುವುದರಿಂದ ನಿಮಗೆ ಯಶಸ್ಸು ಸಿಗುವುದಿಲ್ಲ. ಆದರೆ ಸರಿಯಾದ ರೀತಿಯಲ್ಲಿ, ಸರಿಯಾದ ತಿಳುವಳಿಕೆಯೊಂದಿಗೆ ಕೆಲಸ ಮಾಡುವುದರಿಂದ ನಿಮಗೆ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಹೇರುತ್ತಾನೆ, ಮನುಷ್ಯನು ಯೋಗದಲ್ಲಿ ಸ್ಥಿತನಾಗಿ ಏಕಾಗ್ರ ಮನಸ್ಸಿನಿಂದ ತನ್ನ ಕರ್ಮವನ್ನು ಮಾಡಬೇಕು. ಮನಸ್ಸನ್ನು ಏಕಾಗ್ರಗೊಳಿಸುವುದರಿಂದ ಮನುಷ್ಯನಿಗೆ ಸರಿಯಾದ ಮತ್ತು ತಪ್ಪು ಕೆಲಸಗಳ ನಡುವಿನ ವ್ಯತ್ಯಾಸ ಅರ್ಥವಾಗಲು ಪ್ರಾರಂಭವಾಗುತ್ತದೆ. ಇದರಿಂದ ಮನುಷ್ಯನು ಸರಿಯಾದ ಮಾರ್ಗವನ್ನು ಅನುಸರಿಸಿ ತನ್ನ ಜೀವನವನ್ನು ಯಶಸ್ವಿಗೊಳಿಸಬಹುದು. ಶ್ರೀಮದ್ ಭಗವದ್ಗೀತೆಯ 2ನೇ ಉಪದೇಶವು ಹೀಗಿದೆ: ಅನೇಕ ಬಾರಿ ಜನರು ನನ್ನ ಸಮಯವೇ ಕೆಟ್ಟದಾಗಿದೆ, ನನಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ, ನನ್ನ ಕೆಟ್ಟ ಸಮಯವನ್ನು ಒಳ್ಳೆಯ ಸಮಯಕ್ಕೆ ಹೇಗೆ ಬದಲಾಯಿಸಲಿ ಎಂದು ಹೇಳುತ್ತಾರೆ. ಆದರೆ ಸತ್ಯವೇನೆಂದರೆ ಕೆಟ್ಟ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಒಂದು ಕೆಲಸವನ್ನು ಮಾಡಬೇಕು, ಮತ್ತು ಅನೇಕ ಜನರು ಈ ಕೆಲಸವನ್ನು ಮಾಡುವುದನ್ನು ಬಿಟ್ಟುಬಿಡುತ್ತಾರೆ. ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಮ್ಮೆ ಒಬ್ಬ ಬಹಳ ಬಡ ರೈತನಿದ್ದನು. ಅವನು ಬಡವನಾಗಿದ್ದನು, ಶ್ರಮಶೀಲನಾಗಿದ್ದನು, ಆದರೆ ಸಂತೋಷವಾಗಿದ್ದನು. ಅವನು ಬೆಳಿಗ್ಗೆ ಎದ್ದು ಕೇವಲ 10 ನಿಮಿಷ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದನು. ಆ ರೈತನ ಪತ್ನಿಯೂ ಕೂಡ ಪ್ರತಿದಿನ ರೈತನೊಂದಿಗೆ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಇಡೀ ದಿನ ತನ್ನ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದಳು. ಅವನ ಜೀವನ ಬಹಳ ಚೆನ್ನಾಗಿ ನಡೆಯುತ್ತಿತ್ತು. ತನ್ನ ದುಡಿಮೆಯಿಂದ ಅವನು ಹೆಚ್ಚು ಸಂಪಾದಿಸಲು ಸಾಧ್ಯವಾಗುತ್ತಿರಲಿಲ್ಲ, ಆದರೆ ಎಷ್ಟು ಸಂಪಾದಿಸುತ್ತಿದ್ದನೋ ಅದರಲ್ಲಿಯೂ ಕೆಲವು ಹಣವನ್ನು ಜನರ ಕಲ್ಯಾಣಕ್ಕಾಗಿ ಬಳಸುತ್ತಿದ್ದನು. ಒಮ್ಮೆ ಅವರ ಹಳ್ಳಿಯಲ್ಲಿ ಒಂದು ರೋಗ ಹರಡಿತು. ರೈತನ ಏಕೈಕ ಮಗನಿಗೆ ಬಹಳ ಕಾಯಿಲೆ ಬಂತು. ರೈತನ ಹಳ್ಳಿಯಲ್ಲಿ ಈ ಕಾಯಿಲೆಗೆ ಚಿಕಿತ್ಸೆ ನೀಡಲು ಯಾವುದೇ ಉತ್ತಮ ವೈದ್ಯರಿರಲಿಲ್ಲ. ಹತ್ತಿರದ ನಗರಕ್ಕೆ ಆ ಮಗನನ್ನು ಕರೆದುಕೊಂಡು ಹೋಗಲಾಯಿತು. ನಗರದ ಈ ಆಸ್ಪತ್ರೆಯ ಚಿಕಿತ್ಸೆ ಬಹಳ ದುಬಾರಿಯಾಗಿತ್ತು. ಆ ಬಡ ರೈತನಿಗೆ ಆಸ್ಪತ್ರೆಯ ವೈದ್ಯರ ಶುಲ್ಕ, ಔಷಧಿಗಳ ಖರ್ಚು ಇತ್ಯಾದಿಗಳನ್ನು ಭರಿಸುವುದು ಬಹಳ ಕಷ್ಟವಾಗಿತ್ತು. ರೈತನು ದಿನದಿಂದ ದಿನಕ್ಕೆ ಧೈರ್ಯ ಕಳೆದುಕೊಳ್ಳುತ್ತಿದ್ದನು. ಒಂದು ದಿನ ಆಸ್ಪತ್ರೆಯಲ್ಲಿ ಕುಳಿತು ಅವನು ಅಷ್ಟು ಹತಾಶನಾದನು. ಅವನು ಜೋರಾಗಿ ಅಳಲು ಪ್ರಾರಂಭಿಸಿದನು ಮತ್ತು ದೇವರು ಯಾವುದರ ಪ್ರತಿಕಾರ ತೀರಿಸಿಕೊಳ್ಳುತ್ತಿದ್ದಾನೆ ಎಂದು ಗೊತ್ತಿಲ್ಲ ಎಂದು ಹೇಳಿದನು. ಕೆಲವೊಮ್ಮೆ ಅವನು ತನ್ನನ್ನು ತಾನೇ ದೋಷಿಸುತ್ತಿದ್ದನು, ಕೆಲವೊಮ್ಮೆ ಪರಮಾತ್ಮನನ್ನು ದೋಷಿಸುತ್ತಿದ್ದನು. ರೈತನ ಪತ್ನಿಗೆ ಅಚಲ ವಿಶ್ವಾಸವಿತ್ತು, ಆದರೆ ರೈತನಿಗೆ ಯಾವುದೇ ಆಶಾಕಿರಣ ಕಾಣುತ್ತಿರಲಿಲ್ಲ. ಆಸ್ಪತ್ರೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನವಿತ್ತು. ರೈತನ ಪತ್ನಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥಿಸುತ್ತಿದ್ದಳು, ಆದರೆ ರೈತನಿಗೆ ಮನಸ್ಸಾಗುತ್ತಿರಲಿಲ್ಲ. ವೈದ್ಯರು ರೈತನಿಗೆ ತನ್ನ ಮಗನ ಚಿಕಿತ್ಸೆಗಾಗಿ 500 ರೂಪಾಯಿ ಬೇಕು ಎಂದು ಹೇಳಿದರು. ರೈತನಿಗೆ ಅಷ್ಟು ದೊಡ್ಡ ಮೊತ್ತವನ್ನು ಸಂಗ್ರಹಿಸುವುದು ಅಸಾಧ್ಯವಾಗಿತ್ತು. ರೈತನ ಪತ್ನಿ ಈಗ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು. ಅವಳು ದೇವರ ಮುಂದೆ ಕೈಮುಗಿದು ತನ್ನ ಮಗನು ಗುಣಮುಖನಾಗಬೇಕೆಂದು ಪ್ರಾರ್ಥಿಸುತ್ತಿದ್ದಳು. ಒಂದು ದಿನ ದೇವಸ್ಥಾನದಲ್ಲಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಬಂದನು. ಅವನು ರೈತನ ಪತ್ನಿಗೆ ತಾನು ಆ ದಿನ ಆಸ್ಪತ್ರೆಯಲ್ಲಿ ರೈತನ ಮಾತುಗಳನ್ನು ಕೇಳಿದ್ದೇನೆ, ಯಾವ ದಿನ ರೈತನು ಅಳುತ್ತಿದ್ದನು ಎಂದು ಹೇಳಿದನು. ಶ್ರೇಷ್ಠ ವ್ಯಕ್ತಿ ತಾನು ಆ ದಿನ ತನ್ನ ಹೆಂಡತಿಯ ಕೂಡ ಆಸ್ಪತ್ರೆಯಲ್ಲಿದ್ದಳು, ಈಗ ಅವಳು ಸಂಪೂರ್ಣವಾಗಿ ಗುಣಮುಖರಾಗಿದ್ದಳು ಮತ್ತು ಮನೆಗೆ ಹಿಂದಿರುಗಿದ್ದಳು ಎಂದು ಹೇಳಿದನು. ಮಾತುಕತೆಯ ಮಧ್ಯ ರೈತನಿಗೆ 500 ರೂಪಾಯಿ ಅಗತ್ಯವಿದೆ ಎಂದು ಶ್ರೇಷ್ಠ ವ್ಯಕ್ತಿಗೆ ತಿಳಿದಾಗ ಶ್ರೇಷ್ಠ ವ್ಯಕ್ತಿ ತಕ್ಷಣ ತನ್ನ ಜೇಬಿನಿಂದ ಹಣ ತೆಗೆದುಕೊಟ್ಟು
ನನ್ನ ಬಳಿ ಈ ಸಮಯದಲ್ಲಿ ಕೇವಲ 500 ರೂಪಾಯಿ ಮಾತ್ರ ಇವೆ, ಅದನ್ನು ನೀವು ಇಟ್ಟುಕೊಳ್ಳಿ ಎಂದು ಹೇಳಿದನು. ಜೊತೆಗೆ ಶ್ರೇಷ್ಠಜಿ ಕಾಗದದ ಮೇಲೆ ತನ್ನ ವಿಳಾಸ ಬರೆದು ಅವರಿಗೆ ಇನ್ನೂ ಹಣ ಬೇಕಾದರೆ ಅವರು ಹಿಂಜರಿಕೆಯಿಲ್ಲದೆ ಕೇಳಬಹುದು ಎಂದು ಹೇಳಿದರು. ರೈತನ ಪತ್ನಿ ಈ ಕಾಗದದ ಅಗತ್ಯವಿಲ್ಲ ಎಂದು ಉತ್ತರಿಸಿದಳು. ಅವಳಿಗೆ ಈ ಹಣವನ್ನು ಯಾರು ಕಳುಹಿಸಿದ್ದಾರೆ ಎಂದು ಗೊತ್ತಿತ್ತು. ಅವಳಿಗೆ ಈ ಹಣವನ್ನು ಕೊಟ್ಟ ಆ ಪರಮಾತ್ಮನು ಯಾವಾಗಲೂ ಅವಳನ್ನು ನೋಡಿಕೊಳ್ಳುತ್ತಾನೆ ಎಂದು ಅವರ ನಂಬಿಕೆ ಇತ್ತು. ಸ್ನೇಹಿತರೆ, ಇದನ್ನು ಅಚಲ ವಿಶ್ವಾಸ ಎನ್ನುತ್ತಾರೆ ಮತ್ತು ಇದು ನಾವು ಆಗಾಗ್ಗೆ ಕಳೆದುಕೊಳ್ಳುವ ಅತ್ಯಂತ ಮುಖ್ಯವಾದ ವಿಷಯ. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರು ನನ್ನ ಭಕ್ತಿಯಲ್ಲಿ ಮನಸ್ಸು ಇಡುತ್ತಾರೋ, ನನ್ನ ಧ್ಯಾನ ಮಾಡುತ್ತಾರೋ ಅವರಿಗೆ ಇಲ್ಲದಿರುವುದನ್ನು ನಾನು ಒದಗಿಸುತ್ತೇನೆ ಮತ್ತು ಅವರ ಬಳಿ ಇರುವುದನ್ನು ನಾನು ರಕ್ಷಿಸುತ್ತೇನೆ. ಆದ್ದರಿಂದ ನಮ್ಮ ಕೆಟ್ಟ ಸಮಯದಲ್ಲಿ ಪರಮಾತ್ಮನ ಜೊತೆ ಬಿಡದೇ ಇರುವುದು ಬಹಳ ಮುಖ್ಯ. ಶ್ರೀಮದ್ ಭಗವದ್ಗೀತೆಯ ಮೊದಲನೇ ಉಪದೇಶವು ಹೀಗಿದೆ: ನೀವು ಯಾರಿಗೆ ಸಹಾಯ ಮಾಡಿದರೂ ಅಥವಾ ಮಾಡದಿದ್ದರೂ ಉದ್ದೇಶಪೂರ್ವಕವಾಗಿ ಎಂದಿಗೂ ಯಾರ ಹೃದಯವನ್ನು ನೋಯಿಸಬಾರದು, ಏಕೆಂದರೆ ನಿಮ್ಮಿಂದ ಯಾರ ಹೃದಯ ನೋಯಿಸಿದಾಗ ನಿಮಗೆ ಅದೇ ನೋವು ಒಂದು ದಿನ ಖಂಡಿತ ಸಿಗುತ್ತದೆ ಎಂದು ನೆನಪಿಡಿ. ಸ್ನೇಹಿತರೆ, ಬೇರೆಯವರ ಆಸ್ತಿಯ ಮೇಲೆ ಎಂದಿಗೂ ಹಕ್ಕು ಸಾಧಿಸಬಾರದು, ಎಂದಿಗೂ ಆಕ್ರಮಿಸಿಕೊಳ್ಳಬಾರದು. ಶಕುನಿಯು ಷಡ್ಯಂತ್ರ ಮಾಡಿ ಪಾಂಡವರನ್ನು ಹಸ್ತಿನಾಪುರದಿಂದ ಬೇರ್ಪಡಿಸಿದಾಗ ಅವರಿಗೆ ಇನ್ನೊಂದು ರಾಜ್ಯವನ್ನು ನೀಡಲಾಯಿತು. ಅಲ್ಲಿಯ ಭೂಮಿ ಬಂಜರು ಆಗಿತ್ತು, ಅಲ್ಲಿ ಏನನ್ನೂ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ಪಾಂಡವರು ಆ ನಗರವನ್ನು ಅಷ್ಟು ಸುಂದರಗೊಳಿಸಿದರು, ಅಷ್ಟು ವೈಭವಯುತಗೊಳಿಸಿದರು. ಹಸ್ತಿನಾಪುರವು ಅದರ ಮುಂದೆ ಮಂಕಾಯಿತು ಮತ್ತು ಅದರ ವೈಭವ ಮತ್ತು ಶಾನನ್ನು ನೋಡಿ ದುರ್ಯೋಧನನು ಒಳಗಿಂದೊಳಗೆ ದ್ವೇಷಿಸುತ್ತಿದ್ದನು. ಅದಕ್ಕಾಗಿಯೇ ಅವನು ಅನೇಕ ಷಡ್ಯಂತ್ರಗಳನ್ನು ಮಾಡಿ ಅವರ ಆ ಖಾಂಡವ ಪ್ರಸ್ಥವನ್ನು ಅವರಿಂದ ಕಿತ್ತುಕೊಂಡನು. ಅವರಿಗೆ ಸೇರದ ವಸ್ತುವನ್ನು ಸಹ ಆಕ್ರಮಿಸಿಕೊಂಡನು. ಆದರೆ ಅದರ ಅಂತಿಮ ಫಲಿತಾಂಶವೇನೆಂದರೆ ಅವನ ಬಳಿಯಿದ್ದ ವಸ್ತು ಕೂಡ ಅವನ ಬಳಿ ಉಳಿಯಲಿಲ್ಲ, ಅದನ್ನು ಕಳೆದುಕೊಳ್ಳಬೇಕಾಯಿತು. ಅದಕ್ಕಾಗಿಯೇ ನಿಮ್ಮದಲ್ಲದ ವಸ್ತುವಿನ ಮೇಲೆ ಎಂದಿಗೂ ಹಕ್ಕು ಸಾಧಿಸಬಾರದು ಮತ್ತು ಯಾರ ಹೃದಯವನ್ನು ನೋಯಿಸಬಾರದು. ಸ್ನೇಹಿತರೆ, ನೀವು ಭಗವಾನ್ ಶ್ರೀಕೃಷ್ಣನು ನೀಡಿದ ಈ ವಿಚಾರಗಳಿಂದ ಏನನ್ನಾದರೂ ಕಲಿತಿದ್ದರೆ ಕಾಮೆಂಟ್ಗಳಲ್ಲಿ ಜೈ ಶ್ರೀ ರಾಧೇ ಕೃಷ್ಣ ಎಂದು ಖಂಡಿತ ಬರೆಯಿರಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀ ರಾಧೇ ಕೃಷ್ಣ.